ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದಿದೊಳ್ಳಿತೆಂಬುದು ನಿಸಗವಾದೊಡ. ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಮಂಕುತಿಮ್ಮ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ. ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಮಂಕುತಿಮ್ಮ. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದೆಲ್ಲದರೊಟ್ಟು ಹೆಸರೇ. ಕಾವನೋರ್ವನಿರಲ್ಕಿ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮಂಕುತಿಮ್ಮ. ಒಗಟೆ ಏನೀ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಚಿಗವನಿದನು. ಜಗವನಿರವಿಸಿದ ಕೈಯೊದಾದುಡೇಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಮಂಕುತಿಮ್ಮ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತ ಅಪಾರ ಶಕ್ತಿ ನಿರ್ಘಾತ. ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 9 ನಿನ್ನ ನಿಜವಿದನೆ ತಿಳಿ ಬೇರೆನ್ನದೆಲೆ ಮನುಜ. ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತಿಹ ಸತ್ಯೆ. 3 ಅವಸ್ಥೆಯೊಳು ತೋರುವ ಅಖಿಳವನು ಬೇರಿಟ್ಟರಿವುದಾಗಿ ಮೀರಬಾರದ ಚಿತ್ತೆ. ಆ ಸತ್ಯವಸ್ತುವಿನ ಅನುಭವವನ್ನ ಹೇಳ್ತಿದ್ದಾರೆ. ಹೇಗೆ ಆ ಸತ್ಯವಸ್ತು ಇದೆ, ನಾನು ಆ ಸತ್ಯವಸ್ತುನೇ ಇದ್ದೀನಿ. ಅರಿವು, ಇರುವು, ಆನಂದ, ನಿತ್ಯ, ಪರಿಪೂರ್ಣ, ಅಂತಿಮವಾದ ಸತ್ಯ. ಎಲ್ಲ ಉಪನಿಷತ್ತುಗಳು, ಋಷಿಗಳು ಏನು ದರ್ಶನ ಮಾಡಿದ್ರು, ಋತದರ್ಶನ ಆಗಿದ್ದಾಗ ಆ ದಾರ್ಶನಿಕರು ತಾವು ಕಂಡ ಸತ್ಯವನ್ನ ಈ ರೀತಿಯಾಗಿ ಉಪನಿಷತ್ತುಗಳಲ್ಲಿ ಹೇಳಿದರೆ, ಅದನ್ನ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರು ನಮಗೆ ಕನ್ನಡದಲ್ಲಿ ಬಹಳ ಸುಲಭವಾಗಿ ಸಾಧಕನು ಹೇಗೆ ತಾನು ಆತ್ಮಜ್ಞಾನವನ್ನ ಪಡಿಬಹುದು, ಹೇಗೆ ಆತ್ಮ ಸಾಕ್ಷಾತ್ಕಾರದ ಅನುಸಂಧಾನವನ್ನ ಮಾಡೋದು, ಅದನ್ನ ಅವರು ತುಂಬಾ ಸುಲಭವಾಗಿ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಒಂದೊಂದೇ ಸೂತ್ರವೇ ಸಾಕು. ಬರೀ ಇದಮೆನಿಸುವುದಕ್ಕೆ ತಾನಾಶ್ರಯ, ಇಷ್ಟನ್ನೇ ಹಿಡಿದು ನಾವು ಆತ್ಮಚಿಂತನ ಮಾಡಿದ್ರೆ ಆತ್ಮಜ್ಞಾನಿಗಳಾಗ್ತೀವಿ. ಆದ್ರೆ ನಾವು ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಹಂಕಾರದ ಕೆಳಗಡೆ ಜೀವನ ಮಾಡಿ ಮಾಡಿ ಅಭ್ಯಾಸ ಆಗಿ ಇಷ್ಟೇ ಸಾಕು. ನಿಜಗುಣ ನೀನು ಬಹಳ ಉತ್ತಮೋತ್ತಮ ಮೋಕ್ಷ ಇದೆಯಾ, ಇಷ್ಟೇ ಸಾಕು ನಿನಗೆ. ಈ ತುಂಬಾ ಇಷ್ಟೊಂದು ಇಡೀ ಗ್ರಂಥದ ಅಧ್ಯಯನ ಇದಮೆನಿಸುವುದಕ್ಕೆ ತಾನಾಶ್ರಯ. ಯಾವುದು ನಾನು ಇದು ಇದು ಅಂತಿದ್ದೀನಿ ಅದಕ್ಕೆಲ್ಲಾ ನಾನು ಆಶ್ರಯವಾಗಿದ್ದೀನಿ. ಮತ್ತೆ ಈ ಸೂತ್ರಗಳೆಲ್ಲ ಅತ್ಯಂತ ಪರಮಶ್ರೇಷ್ಠ.
ಅನುಭಾವಿಗಳು ಇದನ್ನ ಮಾಡೋಂಥದ್ದನ್ನ ನಾನ್ ಮಾಡ್ತಾ ಇರೋದು ಬಹಳ ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆಂದ್ರೆ ನಾನು ಅಹಂಕಾರದಿಂದ ಮಾಡ್ತಿರ್ತೀನಿ. ನನಗೆ ಅಹಂಕಾರ ನಾನು, ಜೀವ ನಾನು, ಇದು ಮರೆಯಾಗ್ಲೇಬೇಕು. ಇದು ಮರೆಯಾದಾಗ ಮಾತಾಡುವ ಮಹಾತ್ಮರ ನುಡಿಗಳೇ ಬೇರೆ, ನನ್ನ ನುಡಿಗಳೇ ಬೇರೆ. ನಾನು ಅಹಂಕಾರದ ನುಡಿಗಳಿಂದ ಆತ್ಮವಸ್ತುವಿನ ವರ್ಣನೆ ಮಾಡೋದು ಬೇರೆ. ಆದರೆ ಆ ಆತ್ಮವಸ್ತುವನ್ನೇ ಅನುಭವಿಸಿ ಅದರಿಂದ ಅವರು ಮಾತಾಡ್ತಾರಲ್ಲ, ಅದಕ್ಕೆ ನೀನು ಅವ್ರು ಏನ್ ನುಡಿತಾರೋ ಅದೆಲ್ಲವೂ ಬ್ರಹ್ಮ. ಅದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರು, ನಮ್ಮ ಅಪ್ಪ ಅವ್ರು ಇದ್ರಲ್ಲ, ಯಾಕೆ ಇಡೀ ಜಗತ್ತೇ ಅವರಿಗೆ ಪೂಜ್ಯ ಅಂದ್ರೆ ಅವ್ರ ಆ ವಸ್ತುವನ್ನ, ಆ ಆತ್ಮವಸ್ತುವನ್ನ ಅನುಭವಿಸಿದ್ರು. ಅವರು ನುಡಿದ್ರು ಬ್ರಹ್ಮ, ನಡೆದ್ರು ಬ್ರಹ್ಮ, ಕೂತ್ರು ಬ್ರಹ್ಮ, ಪ್ರವಚನ ಮಾಡಿದ್ರು ಬ್ರಹ್ಮ, ಯಾವಾಗಲೂ ಬ್ರಹ್ಮವಸ್ತುವೇ ಚಲಿಸ್ತಿತ್ತು, ಬ್ರಹ್ಮವಸ್ತುವೇ ಮಾತಾಡ್ತಿತ್ತು, ಬ್ರಹ್ಮವಸ್ತುವೇ ನಗ್ತಿತ್ತು, ಬ್ರಹ್ಮವಸ್ತುವೇ ಮಲಗ್ತಿತ್ತು, ಬ್ರಹ್ಮವೇ ಆಗಿ ಬದುಕಿದ್ರು ಅವ್ರು. ಹಾಗಾಗಿ ಆ ಬ್ರಹ್ಮವಸ್ತು ನಾನೂ ಇದೀನಿ. ಆದರೆ ನನಗೆ ಈ ಅಹಂಕಾರ, ಜೀವನಾನು ಇದೆಲ್ಲದರಿಂದ ಅದರ ಪ್ರಜ್ಞೆ ನನಗೆ ಬರ್ತಿಲ್ಲ ಆ ಕಡೆ ನನಗೆ. ಅದನ್ನ ಅವರು ನಿಧಾನವಾಗಿ ನಿಜಗುಣ ಶಿವಯೋಗೀಶ್ವರರು ಒಂದೇ ಒಂದು ಇರುವಿನ ಅನುಸಂಧಾನ ನಿನಗಿಷ್ಟ ಇದೆಯಾ, ಅದನ್ನ ಅನುಸಂಧಾನ ಮಾಡ್ಲೇಬೇಕು. ಆತ್ಮಾನುಸಂಧಾನವನ್ನ ಮಾಡದೆ ದೇಹದಿಂದ ಪ್ರತ್ಯೇಕತೆ ಬರೋದಿಲ್ಲ. ಈ ಜೀವನದ, ಜಗತ್ತಿನ ಎಲ್ಲದರ ಮೂಲ ಆಧಾರವಾಗಿರುವಂತಹ ಆ ಸತ್ಯವಸ್ತುವನ್ನ, ಬ್ರಹ್ಮವಸ್ತುವನ್ನ ನಾನು ಅನುಭವಿಸ್ಲೇಬೇಕು. ಅದೊಂದೇ ಅಂತಿಮ ಸತ್ಯ. ಇನ್ನೆಲ್ಲಾ ಸಾಧನಗಳು ಅದಕ್ಕೆ ಪೂರಕ. ಈ ಜ್ಞಾನ ಚಿಂತನ ಒಂದೇ ಅಂತಿಮ ಸತ್ಯ. ಯಾರು ಜ್ಞಾನ ಚಿಂತನೆಗಾಗಿ ಬಂದಿದ್ದಾರೆ, ಮುಗಿತು ಅವರ ಇನ್ನ ಬದುಕು. ಇನ್ನ ಸತ್ಯವನ್ನ ಅನುಭವಿಸೋದೆ. ಅದರಿಗಿನ್ನ ಕೆಳಗಡೆ ಇನ್ನೂ ಸಾಧನ, ಮನಸ್ಸು ಪಕ್ವವಾಗಿಲ್ಲ ಅಂದ್ರೆ ಇನ್ನು ಕೇಳ್ಬೇಕು, ಇನ್ನು ಸಾಧನೆ ಮಾಡ್ಬೇಕು ಅಂತೆಲ್ಲ ಇದ್ರೆ ಅದು ತಾನೇ ಆ ಮಾರ್ಗವನ್ನ ತೋರ್ಸುತ್ತೆ. ಆದರೆ ತೀವ್ರವಾಗಿ ಇರಬೇಕು. ಬರೀ ಸ್ವಲ್ಪ ಅಲ್ಪ ತೀವ್ರತೆಗೆ ಆತ್ಮಜ್ಞಾನ ಆಗೋದಿಲ್ಲ. ಬರೀ ಸ್ವಲ್ಪ ಬಯಕೆಯಿಂದ, ಸ್ವಲ್ಪ ಗುರುಭಕ್ತಿಯಿಂದ, ಸ್ವಲ್ಪ ಇದರಿಂದ ಏನೂ ಆಗೋದಿಲ್ಲ. ದೇಹದಲ್ಲಿ ಬದಲಾವಣೆ, ದೇಹದ ದುಃಖ, ಮಾನಸಿಕ ದುಃಖಗಳು, ಇನ್ನ ಎಲ್ಲದಕ್ಕಿಂತ ಈ ಹುಟ್ಟು ಸಾವು ನನಗೆ ಬೇಡ, ನನಗೆ ಸಾಕು, ನನಗೆ ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅನ್ನುವ ತೀವ್ರ ಮುಮುಕ್ಷತ್ವ ಇದ್ರೆ ಈ ಒಂದೊಂದೇ ಮಾತುಗಳು ಸಾಕು ಆತ್ಮಾನುಸಂಧಾನಕ್ಕೆ. ತುಂಬಾ ವಿಪರೀತ ಮಾತುಗಳು ಬೇಕಾಗೇ ಇಲ್ಲ. ಎಲ್ಲಾ ಮಹಾತ್ಮರಿಗೆ ಒಂದೊಂದೇ ಮಾತಿನಿಂದ ಅವರೆಲ್ಲ ಉದ್ಧಾರ ಆಗಿದ್ದಾರೆ. ತುಳಸಿದಾಸರಿಗೆ ವಿಪರೀತವಾಗಿ ಏನೂ ಹೇಳಲಿಲ್ಲ ಅವ್ರ ಹೆಂಡತಿ, ಬರೀ ಒಂದು ಮಾತು ನುಡಿದ್ರು. ಆ ರೀತಿ ಬುದ್ಧನಿಗೂ ಅಷ್ಟೇ, ಬರೀ ದರ್ಶನ ಆಯ್ತು, ಸಾವಿನ ದರ್ಶನ ಆಯ್ತು. ಎಲ್ಲರೂ ಒಂದೊಂದೇ ಸ್ವಲ್ಪ, ಬರೀ ಒಂದೊಂದೇ ಘಟನೆಗಳು, ಒಂದೊಂದು ಮಾತು. ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಬಂದ್ರು, ಅವರ ಪುಣ್ಯ ಸುಕೃತ ಒದಗಿ ಬಂದಿತ್ತು. ನಮಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಒದಗಿ ಬಂದಿದ್ದಾರೆ. ಆದ್ರೆ ನಾನು ಅದನ್ನ ಯಾವ್ದಕ್ಕೆ ಬಳಸ್ಕೊತಾ ಇದ್ದೀನಿ, ನಾನೇ ಪರೀಕ್ಷೆ ಮಾಡ್ಕೋಬೇಕು. ನಾನೇ ಸಾಧಕನಾಗಿ ಅದನ್ನ ಪರೀಕ್ಷೆ ಮಾಡ್ಕೋಬೇಕು. ನಾನು ಎಷ್ಟು ಆತ್ಮಜ್ಞಾನಕ್ಕಾಗಿ ನನ್ನ ಮನಸ್ಸು ಪರದಾಡ್ತಾ ಇದೆ, ನಾನೇ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಚಾರ ಮಾಡ್ಬೇಕು. ನಾನು ಈ ಸತ್ಯವನ್ನ ಅರಿಯೋದಿಕ್ಕೆ ನನ್ನ ಮನಸ್ಸು ಬಹಳ ಪರದಾಡ್ತಿದ್ಯಾ, ಬಹಳ ಹಪಾಹಪಿ ಮಾಡ್ತಿದ್ಯಾ, ಆ ರೀತಿ ನನಗ್ ನಾನೇ ಸಂಶೋಧನೆಯನ್ನ ಮಾಡ್ಕೋಬೇಕು. ಯಾವಾಗ ನನಗೆ ಮುಮುಕ್ಷತ್ವ ತೀವ್ರವಾಗಿ ಇದೆಯೋ ಆಗ ಈ ನಿಜಗುಣರಾಗ್ಲಿ ಯಾವ್ದಾರು ಮುಖಾಂತರ ನಿಮಗೆ ಆ ಮಹಾತ್ಮರು ನಿಮಗೆ ಉಪದೇಶವನ್ನ ಮಾಡ್ತಾರೆ, ನಿಮ್ಗೆ ಮಾರ್ಗದರ್ಶನ ಅಂತರಂಗದಲ್ಲೇ ಆಗತ್ತೆ. ಅದು ಈ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕು ಅಂತ ಏನೂ ಇಲ್ಲ. ಯಾವ ರೀತಿಯಿಂದನಾದ್ರೂ ಮಹಾತ್ಮರು ನಮ್ಮನ್ನ ಉದ್ಧಾರ ಮಾಡ್ತಾರೆ. ಆದರೆ ನನಗೆ ಆ ತೀವ್ರವಾದ ಬಯಕೆ ಇರ್ಬೇಕು. ಅದಕ್ಕಾಗಿ ಅವ್ರ ಅಪ್ಪ ಅವ್ರು ಹೇಳ್ತಿರ್ತಾರೆ, ಯಾವಾಗಲೂ ಅದಕ್ಕಾಗಿ ಕಾಯ್ತಾ ಇರು, ಅದಕ್ಕಾಗಿ ಪರಿತಪಿಸು, ನೀನು ಸತ್ಯಕ್ಕಾಗಿ ಪರಿತಪಿಸು. ನಾನು ಅನುಭವಿಸ್ಬೇಕು, ಈ ಬದುಕು ನನಗೆ ಬೇಡ, ಸಾಕು ಈ ಹುಟ್ಟು ಸಾವುಗಳು ನನಗೆ. ಆ ಹುಟ್ಟು ಸಾವುಗಳು ಕೊನೆ, ಅದ್ರ ಬಗ್ಗೆ ಅನುಭವ ಇಲ್ಲ ಅಂದ್ರು ಮಧ್ಯದಲ್ಲೂ ಬದುಕು. ಏನು ಇಷ್ಟೊಂದು ಹೋರಾಟಗಳು, ಏನು ಘನತರ ಕರ್ಮಂಗಳ ಕಾಲಾಟ, ಜನನ ಜರ ಮರಣದ ಏನು ದೇಹದಾಗ್ಲಿ ಮಾನಸಿಕ ಆಗ್ಲಿ ಎಷ್ಟೊಂದು ಇವುಗಳೆಲ್ಲ ಕೊಂಚಾಟ ಇದೆಯಲ್ಲ. ಸಾಕು ನನಗೆ ಈ ಜೀವನ, ನಾನು ಆತ್ಮವಸ್ತುವನ್ನ ಅನುಭವಿಸ್ಬೇಕು. ನಾನು ಗುರುಗಳಿಂದ ನಾನು ಅದನ್ನೇ ಬಂದಿರೋದು, ಅದನ್ನೇ ಆತ್ಮಜ್ಞಾನ ಪಡೆಯೋದಿಕ್ಕೆ ಅಂತಾನೆ ಬಂದಿರೋದು. ಗರ್ಭೋಪನಿಷತ್ತು ಹೇಳುತ್ತೆ, ಆ 7ನೇ ತಿಂಗಳಿಗೆ ಅವನಿಗೆ ಪ್ರಜ್ಞೆ ಅವಾಗ ಅನ್ಸುತ್ತಂತೆ, ಆ ತಾಯಿಯ ಗರ್ಭದಲ್ಲಿ ವಿಪರೀತ ದುಃಖಗಳು, ವಿಪರೀತವಾಗಿ ಅಲ್ಲೆಲ್ಲ ಎಂತ ಸ್ಥಳದಲ್ಲಿ ನಾನು ಇರ್ತೀನಿ ಅಲ್ಲಿ ಅದೆಲ್ಲ ಹೇಸಿಗೆ ಆಗತ್ತಂತೆ. ತಾಯಿಯಲ್ಲಿ ಏನ್ ಆಹಾರ ತಗೊಳ್ತಾಳೆ ಅದೆಲ್ಲ ಅದಕ್ಕೆ ಖಾರ ಅದಕ್ಕೆ ಎಫೆಕ್ಟ್ ಆಗ್ತಿರತ್ತೆ. ಅದಕ್ಕೆ ತಾಯಿ ಪಥ್ಯ ಮಾಡ್ತಿರ್ತಾಳೆ, ಎಲ್ಲಾ ಮಾಡ್ತಾಳೆ, ಖಾರ ಹುಳಿ ಇಲ್ಲಿಂದ ಏನೇನ್ ಆಹಾರ ಹೋಗುತ್ತೆ. ಮತ್ತಲ್ಲಿ ಇರುವ ಜಾಗ ಬಹಳ ಮಲಿನ, ಕ್ರಿಮಿ ಕೀಟ ಎಲ್ಲವೂ ಅಲ್ಲಿರತ್ತೆ. ಬರೀ ಅಂತ ಮಲಿನ ಜಾಗದಲ್ಲಿ ಇರುತ್ತಲ್ಲ, ಅದಕ್ಕೆ ಹೇಸಿಗೆ ಬರುತ್ತೆ. ನಾನೇ ಆ 7ನೇ ತಿಂಗಳಲ್ಲಿ ನನಗೆ ಹೇಸಿಗೆ ಬರುತ್ತಂತೆ. ಆಗ ಒಂದು ಪ್ರಜ್ಞೆ ಬರುತ್ತಂತೆ,
ಸಾಕು ನನಗೆ, ಆ ಭಗವಂತನ ಹತ್ರ ಕೇಳ್ತಾರಂತೆ, ಸಾಕು ನನಗೆ ಈ ಜೀವನ, ನಾನು ಇಲ್ಲಿಂದ ತಾಯಿಯ ಗರ್ಭದಿಂದ ನಾನು ಹೊರಗಡೆ ಹೋದ ತಕ್ಷಣ ನಾನು ಆತ್ಮಜ್ಞಾನವನ್ನ ಪಡಿತೀನಿ. ಎಷ್ಟು ಇದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ನನಗೆ ಈ ರೀತಿ ದರ್ಶನ ಆಗ್ಬೇಕು. ನನಗೆ ದರ್ಶನ ಆಗಿಲ್ಲ, ಆತ್ಮಜ್ಞಾನದ ಇಚ್ಛೆ ಬರೋದೇ ಇಲ್ಲ. ಹಾಗಾಗಿ ನನಗೆ ಈ ರೀತಿ ನನಗೆ ಅನಿಸ್ಬೇಕು. ಆ ರೀತಿ ಅನಿಸ್ತಿಲ್ವಾ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಗುರುಗಳಲ್ಲಿ ಕೇಳ್ಬೇಕು, ನನಗೆ ಈ ಬದುಕಿನ ಬಗ್ಗೆ, ನನಗೆ ಅನಿತ್ಯದ ಬಗ್ಗೆ ದರ್ಶನ ಮಾಡಿಸಿ ಅಂತ ನನ್ನ ಮನಸ್ಸು ಹಪಾಹಪಿ ಮಾಡ್ಬೇಕು. ಬಹಳ ಅದಕ್ಕಾಗಿ ನಾನು ಸತ್ಯವನ್ನ ಪಡಿಬೇಕು, ನಾನೂ ಮಹಾತ್ಮರಾಗ್ಬೇಕು, ನಾನು ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕು. ಆ 7ನೇ ತಿಂಗಳಲ್ಲಿ ಆ ರೀತಿನೇ ಅನ್ಸುತ್ತೆ. ವಿಪರೀತವಾಗಿ ಆ ದುಃಖಗಳು ಎಲ್ಲಾ ಒಂದೇ ಸರಿಗೆ ಸ್ಮರಣೆ ಬರುತ್ತಂತೆ. ಹಿಂದೆ ನಾನು ಎಷ್ಟು ಜನ್ಮಗಳನ್ನ ಏನೇನಾಗಿ ಕಳೆದಿದ್ದೀನೋ ಅದಷ್ಟು ಅಲ್ಲಿ ಸ್ಮರಣೆ ಬರುತ್ತೆ 7ನೇ ತಿಂಗಳಲ್ಲಿ. ಸಾಕು ಇದೆಲ್ಲ ನೋಡಿ ತನಗೆ ಹೇಸಿಗೆ ಆಗಿ, ಈಗ ನಾನು ತಾಯಿಯ ಗರ್ಭದಿಂದ ಆಚೆ ಹೋಗ್ತೀನಲ್ಲ, ನಾನಿನ್ ಆತ್ಮಜ್ಞಾನವನ್ನ ಪಡಿತೀನಿ ಗುರು ದೇವ್ರೆ ಅಂತ ದೇವ್ರನ್ನ ಬೇಡ್ಕೊಳ್ತಾರಂತೆ. ಸಾಕು ನನಗೆ ಜನ್ಮ ಇದೆಲ್ಲ ಅಂತ. ಕೆಲವರು ಮಹಾತ್ಮರು ಅದಕ್ಕೆ ಬರ್ಲೇ ಇಲ್ಲ, ಬರದೇ ಬೇಡ ಅಂತಿದ್ರು. ಆ 7ನೇ ಇದಾದ ತಕ್ಷಣನೇ ಅವ್ರ ತಾಯಿ ಗರ್ಭದಿಂದಾನೆ ಕೆಲವು ಸಲಿಗೆ 3 ಸಲಿ ಆಯ್ತು ಗರ್ಭ ಇದಾಗಿ, 3 ಸಲಿ ಆದ್ಮೇಲೆ ಅವ್ರ ಜನ್ಮ 9, 27 ತಿಂಗಳು. ಹಂಗೆ ನಮ್ಮ ಅಪ್ಪವ್ರ ಬಗ್ಗೆನೂ ಹೇಳ್ತಾರೆ, ಅವ್ರದ್ದು 27 ತಿಂಗಳಾದ ನಂತರ ಅದು ಒಟ್ಟವ್ರು ಇದ್ರಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಹೇಸಿಗೆ ಅನ್ಸತ್ತೆ. ಈ ಜನನ ಮರಣಗಳು, ಈ ದೇಹದ ದುಃಖ, ಮಾನಸಿಕ ದುಃಖಗಳು ಈ ರೀತಿ ನಮಗೂ ಎಲ್ಲ ಅನ್ಸಿರತ್ತ. ಅವ್ರಿಗ್ ಮಾತ್ರ ಅಲ್ಲ, ನಮಿಗೂ ಅನ್ಸಿರತ್ತೆ. ಆದ್ರೆ ಅದೇನೋ ಒಂದು ಒಂದು ಮಾಯೆ ಹೊಡೆಯ ಗಾಳಿ ಬರುತ್ತಂತದ್ದು. ಬಂದ ತಕ್ಷಣ ಆ ಪಲ್ಟಿ ಮಗು ಹೊಡಿಯತ್ತಂತಾಗದು. ಈಗ ಇದ್ದಿದ್ ಮಗು ಅದು ಪಲ್ಟಿ ಹೊಡಿಯತ್ತಲ್ಲ, ಅದು ಅಷ್ಟುನು ಮರ್ಸ್ಬಿಟ್ಟು ಮಾಯೆನ ಮರ್ಸಿ ಪುನಃ ಹೊಸದಾಗಿ ಇನ್ನು ಹಳೇದೆಲ್ಲಾ ನೆನ್ಪೋಗಿ, ಇದೇ ನನಗೆ ಸತ್ಯ, ಈ ಜನ್ಮ ಸತ್ಯ, ನನಗಿದೆಲ್ಲವೂ ತುಂಬಾ ಬೇಕು, ಏನ್ ಇಂದ್ರಿಯಗಳಿಂದ ಜಗತ್ತನ್ನ ಏನ್ ಅನುಭವಿಸ್ತೀನಿ ಇದೆಲ್ಲವೂ ಸತ್ಯ, ನಾನು 100 ವರ್ಷಗಳ ಕಾಲ ನಾನು ಇರ್ಬೇಕು, ಮಾಡ್ಬೇಕು, ಮಾಯೆ ಆ ರೀತಿ ಮಾಯೆ ಮಾಡಿಸ್ಬಿಡುತ್ತೆ. ನಾನು ಬ್ರಹ್ಮ ವಸ್ತು, ನಾನು ಶುದ್ಧವಾಗಿದ್ದೀನಿ, ಆರಾಮಾಗಿದ್ದೀನಿ, ಆನಂದವಾಗಿದ್ದೀನಿ, ಮರ್ತೇ ಹೋಗುತ್ತೆ. ಈ ಏನ್ ದೇಹದ ಅನಿತ್ಯತೆ, ಮನಸ್ಸಿನ ಸುಖ ದುಃಖಗಳು, ಇವುಗಳ ರೋಗ ರುಜಿನಗಳು, ಮಾನಸಿಕ ಕಾಯಿಲೆಗಳು, ಇವುಗಳಲ್ಲೇ 70-80 ವರ್ಷ ಕಳೆದು ಪುನಃ ಹೊರಟೋಗ್ತೀನಿ. ಹಾಗಾಗಿ ಅದರ ದರ್ಶನವನ್ನ ಮಾಡು ನೀನು. ಆ ಮಹಾತ್ಮರನ್ನ ಬೇಡ್ಬೇಕು. ಗುರು ಕರುಣೆ ಇಲ್ದೆ, ಗುರುವಿನ ಭಕ್ತಿ ಇಲ್ದೆ ಆತ್ಮಜ್ಞಾನ ಆಗೋದೇ ಇಲ್ಲ. ಬೇರೆ ಏನೇನೋ ಜ್ಞಾನಗಳಾಗ್ಬೋದು, ಆದರೆ ಆತ್ಮಜ್ಞಾನ ಆಗ್ಬೇಕಂದ್ರೆ ಇಂಥ ನಿಜಗುಣರ ಗ್ರಂಥವನ್ನೇ ಅಧ್ಯಯನ, ಇದೇ ಅದ್ವೈತವೇ ಅಂತಿಮ ಸತ್ಯ. ಬೇರೆ ಎಲ್ಲ ಸಾಧನಗಳು ಅವಕ್ಕೆ ಪೂರಕ ಆಗತ್ತೆ. ನಾನು ಯಾವುದೂ ಬೇಡ, ನನಗ್ ಸಾಕು, ನನ್ಗೆ ಆತ್ಮಜ್ಞಾನ ಪಡಿಬೇಕು ಅಂತಿದ್ರೆ ಜ್ಞಾನ ಚಿಂತನವೇ ಅಂತಿಮ ಉಪದೇಶ. ಎಲ್ಲಾ ಉಪನಿಷತ್ತಿನ ಋಷಿಗಳು ಮಾಡಿರೋದು ಅದೇ. ಅಲ್ಲಿ ಎಲ್ಲಾ ಬಾಲಕರು ಬಂದಿರೋದು ಬರೀ ಕೇಳಿದ್ದು. ಎಲ್ಲರೂ ಗುರುಕುಲದಲ್ಲಿ ಬಂದಾಗ ಅಲ್ಲೆಲ್ಲಾ ಮಕ್ಕಳಿಗೂ ಉಪದೇಶವನ್ನ ಮಾಡಿರೋದು. ಉಪದೇಶವನ್ನ ಗುರುಗಳು ಮಾಡೋದು, ಶಿಷ್ಯ ಅದನ್ನ ಕೇಳೋದು. ಕೇಳೋದು ಬಿಟ್ಟು ಇನ್ ಯಾವ ಸಾಧನೆಯೂ ಇಲ್ಲ. ಜ್ಞಾನ ಚಿಂತನೆಯಲ್ಲಿ, ಜ್ಞಾನ ಸಾಧನೆಯಲ್ಲಿ ಇಷ್ಟೇ. ಬರೀ ಗುರುಗಳು ಹೇಳ್ತಾರೆ, ನನ್ನ ಸ್ವರೂಪವನ್ನ ತೋರಿಸ್ತಾರೆ, ನಾನು ನೋಡೋದು. ಹಾಗಾಗಿ ಅಂತಹ ತುಂಬಾ ಅತ್ಯದ್ಭುತ ಸೂತ್ರಗಳಿವು. ಇರುವಿನ ಅನುಸಂಧಾನ, ನಿನಗೆ ಯಾವುದು ಇಷ್ಟ ಆಗತ್ತೆ ನಿನ್ನ ಅಂತಃಕರಣಕ್ಕೆ ಆ ರೀತಿಯಾಗಿ ನೀನು ಆ ಸಾಧನವನ್ನ ಮಾಡು. ಕೆಲವರಿಗೆ ಇರುವಿನ ಅನುಸಂಧಾನ ಬಹಳ ಇಷ್ಟ ಆಗತ್ತೆ, ಕೆಲವರಿಗೆ ಅರಿವಿನ ಅನುಸಂಧಾನ, ಕೆಲವರಿಗೆಲ್ಲ ಆನಂದದ ಅನುಸಂಧಾನ. ಅದರಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬರ್ತಾರೆ, ಅಲ್ಲೆಲ್ಲ ಅವ್ರಿಗೆ ಹುಡ್ಕೊಂಡ್ ಮಹಾತ್ಮರಿದ್ದಾಗ ಎಲ್ಲಾರು ಬರ್ತಿರ್ತಾರೆ. ಹಾಗಾಗಿ ಅಲ್ಲಿ ಒಬ್ರು ಬರ್ತಾರೆ, ಅವರು ದೊಡ್ಡ ಅವಧೂತರ ತರ, ಅವ್ರು ಬರೀ ಆನಂದವನ್ನೇ, ಅವರು ಯಾವಾಗ್ಲೂ ಮೈ ಮರೆತು ಬರೀ ಆ ಆನಂದದಲ್ಲೇ ಓಲಾಡ್ತಿರ್ತಾರೆ. ಅವರು ರಾಮಕೃಷ್ಣ ಪರಮಹಂಸರ ಪಕ್ಕದ ಕೊಠಡಿಯಲ್ಲೇ ಬಂದು ಉಳ್ಕೋತಾರೆ. ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಆ ದೇವಸ್ಥಾನದಲ್ಲೇನೆ. ಅವರು ರಾಮಕೃಷ್ಣ ಪರಮಹಂಸರೇನೆ ಆ ದೇವಸ್ಥಾನವನ್ನ ಕಟ್ಟಿಸಿದ ರಾಣೆ ರಾಸಮಣಿ ಆಗ್ಲಿ, ಆ ಮಧುರನಾಥ ಅವರಿಗೆಲ್ಲಾ ಹೇಳಿರ್ತಾರೆ, ಇಲ್ಲಿ ನಿನ್ನ ಇಷ್ಟೊಂದು ವೈಭವ ನಿನ್ಗೆಲ್ಲಾ ಏನಿದೆಯಲ್ಲ ಅದೆಲ್ಲ ಸಾಧು ಸಂತರಿಗೆ, ಸಾಧಕರಿಗೆ ಅದನ್ನ ಬಳಸೋದು. ಒಳ್ಳೆಯ ರೀತಿ ಬಳಕೆ ಆಗ್ಬೇಕು ಅಂದ್ರೆ ಅದನ್ನ ಅದಕ್ಕೆ ಬಳಸು ಅಂತ. ಹಾಗಾಗಿ ಎಲ್ಲಾ ಕೊಠಡಿಗಳು, ಎಲ್ಲಾ ರೀತಿಯ ಸಾಧಕರಿಗೂ ಅಲ್ಲಿ ಬಂದ್ರೆ ಅವರಿಗೆಲ್ಲಾ ವ್ಯವಸ್ಥೆ, ಅಲ್ಲಿ ಊಟದ ವ್ಯವಸ್ಥೆ ಆಗ್ಲಿ, ಅವರಿಗೆಲ್ಲಾ ವ್ಯವಸ್ಥೆಯನ್ನ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಎಲ್ಲಾ ರೀತಿಯ ಸಾಧಕರು ಬರ್ತಾರೆ. ಅದ್ರಲ್ಲಿ ಒಬ್ರು ಇವರು ಆನಂದವನ್ನ ಅನುಭವಿಸೋಂತವ್ರು. ಆ ಸತ್ಯ ವಸ್ತುವಿನ ಅವರಿಗೆ ತಡೆಯಕ್ಕೆ ಆಗ್ತಿರೋದಿಲ್ಲ ಆನಂದನ. ಹೊರಗಡೆ ಬರ್ತಾರೆ, ಏನಿದು ಜಗತ್ತು, ಆಹಾ ಏನು ಸೂರ್ಯನ ಉದಯನೇ ಅವ್ರಿಗೆ ಆನಂದ, ಸೂರ್ಯ ಮುಳುಗೋದು ಬಹಳ ಆನಂದ, ಪ್ರಕೃತಿಯನ್ನ ನೋಡಿ ಅವ್ರಿಗೆ ಆನಂದನೇ ತಡೆಯಕ್ಕಾಗಲ್ಲ. ಆ ರೀತಿ ಆನಂದವನ್ನ ಅನುಸಂಧಾನ ಮಾಡೋಂಥವ್ರು ಇರ್ತಾರೆ. ಆ ರೀತಿ ಮತ್ತೆ ನಿತ್ಯ ವಸ್ತುವನ್ನ, ಈ ಕಾಲಕ್ಕೆ ಒಳಪಟ್ಟಿರೋಂಥದ್ದಲ್ಲ ನಾನು,
ಯಾವಾಗಲೂ ಕಾಲದ ನಾನು ಸತ್ಯ ವಸ್ತುವನ್ನ ಅನುಭವಿಸ್ತಿದ್ದೀನಿ, ಇವೆಲ್ಲವೂ ಕಾಲಕ್ಕೊಳಪಟ್ಟಿದೆ ಅಂತ ನಿತ್ಯ ವಸ್ತುವನ್ನ ಅನುಸಂಧಾನವನ್ನು ಮಾಡೋರಿದ್ದಾರೆ. ಇನ್ನ ಪೂರ್ಣದ ಅನುಸಂಧಾನ, ಪೂರ್ಣಮಿದಂ ಪೂರ್ಣಂ ಪೂರ್ಣಂ ಪೂರ್ಣಮಿದಂ ಪೂರ್ಣಂ ಪೂರ್ಣ ಮುದಚ್ಯತೆ, ಓಂ ಪೂರ್ಣಮದ ಪೂರ್ಣಮಿದಂ ಆತರ ಪೂರ್ಣ ವಸ್ತುವಿನ ಅನುಸಂಧಾನ. ಇಡೀ ಜಗತ್ತು, ನಾನು ಏನೇನ್ ಮಾತಾಡ್ತೀನಿ ಎಲ್ಲವೂ ಪೂರ್ಣ ವಸ್ತುವೇ ಇದೆ. ಪೂರ್ಣ ವಸ್ತುವನ್ನ ಬಿಟ್ಟು ಏನಿಲ್ಲ. ಏನಾದ್ರೂ ಕಾಣಿಸ್ತಿದೆ ಅಂದ್ರೆ ಪೂರ್ಣ ವಸ್ತುವಿನಿಂದನೇ ಬಂದಿದೆ. ಪುನಃ ಪೂರ್ಣ ವಸ್ತುವಿನಲ್ಲೇ ಹೋಗಿದೆ. ಪೂರ್ಣ ವಸ್ತುವೇ ಜಗತ್ತಾಗಿದೆ, ಪೂರ್ಣ ವಸ್ತುವೇ ನಾನಾಗಿದ್ದೀನಿ, ಪುನಃ ಅಪೂರ್ಣ ವಸ್ತುವೇ ಆಗ್ತೀನಿ. ಈ ರೀತಿ ಅನುಸಂಧಾನವನ್ನು ಮಾಡ್ತೀವಿ. ಯಾವ್ದು ಒಂದನ್ನು ಮಾಡಿದ್ರು ಈ 5 ಇರುತ್ತೆ ಅದ್ರಲ್ಲಿ. ಒಂದು ಬೇರೆ ಈಗ ಹಾಲಿನಲ್ಲಿ ಎಲ್ಲವೂ ಇದೆ. ಹಾಲಿನಲ್ಲಿ ಮಧುರತ್ವ ಇದೆ, ಅದರಲ್ಲಿ ಶುಭ್ರತ್ವ ಇದೆ, ಅದು ದ್ರವತ್ವ ಇದೆ. ಅದೇನು ಬೇರೆನಾ? ಎಲ್ಲವೂ ಅದರ ಲಕ್ಷಣವೇ. ಎಲ್ಲವನ್ನು ಸೇರೆ ನಾವು ಹೇಗೆ ಹೇಳ್ತೀವೋ ಹಾಗೆ ಅರಿವಿನ ಅನುಸಂಧಾನ, ಇರುವಿನ ಅನುಸಂಧಾನ, ಆನಂದದ ಅನುಸಂಧಾನ, ನಿತ್ಯ ವಸ್ತುವಿನ ಅನುಸಂಧಾನ, ಪೂರ್ಣ ವಸ್ತುವಿನ ಅನುಸಂಧಾನವನ್ನ ಮಾಡ್ಲೇಬೇಕು ಸಾಧಕರು. ನಾವು ಆ ಸಾಧನೆಯನ್ನ ನಾವು ಅನುಗಾಲವು ನಾವು ಯಾವುದನ್ನ ಚಿಂತನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಅದು ನಮ್ಗೆ ಮೈಗರಿಯುತ್ತೆ. ಆಗ ಆತ್ಮವಸ್ತುವು ತಾನೇ ಸ್ಫುರಿಸುತ್ತೆ. ಆತ್ಮಜ್ಞಾನ ಕಷ್ಟ ನನಗೆ, ಆತ್ಮಜ್ಞಾನ ಒಳೆಯೋದಿಲ್ಲ ನನಗೆ ಅಂದ್ರೆ ನಾನು ಅದರ ಬಯಕೆನೇ ಮಾಡಿಲ್ಲ. ಒಂದು ಹೆಜ್ಜೆ ನೀನು ಮುಂದಿಡು, ಅದನ್ನೆಲ್ಲ ಹೇಳ್ತಾರೆ. ಕರುಣಾಳು ಬಾ ಬೆಳಕೆ, ಮುಸುಕಿದೆ ಮಬ್ಬಿನಲ್ಲಿ, ಬಹಳ ವಿಪರೀತವಾದ ಕತ್ಲೆ ಇರ್ಲಿ, ಸಾಕು ಒಂದು ಹೆಜ್ಜೆ ನೀನಿಡು, ಆ ಕಡೆಯಿಂದ 10 ಹೆಜ್ಜೆ ಬರುತ್ತೆ. ಹಾಗೆ ನೀನು ಆ ಮುಮುಕ್ಷತ್ವವನ್ನ ಪಡಿ, ನಾನ್ ಸತ್ಯವನ್ನ ಅನುಭವಿಸ್ಬೇಕು ಅನ್ನುವ ತೀವ್ರತೆಯನ್ನ ಪಡಿ, ತಾನೇ ಆತ್ಮವಸ್ತು ಮೈಗರಿಯತ್ತೆ. ದೈವವೇ ನಿಲ್ಲತ್ತೆ ಸಹಾಯಕ್ಕೆ. ಭಗವಂತ, ದೈವ, ಗುರುಗಳು ಎಲ್ಲರೂ ನನ್ನ ಸಹಾಯಕ್ಕೆ ನಿಲ್ತಾರೆ. ನನಗೆ ಆತ್ಮಜ್ಞಾನಕ್ಕೆ ತೊಂದರೆ ಆಗ್ತಿದೆ ಅಂದ್ರೆ ನನ್ನ ಬಯಕೆ ಇಲ್ಲ ಅಷ್ಟೆ. ಬಯಕೆಯ ಕಾರಣ ಇಲ್ಲದೆ ಇರೋದ್ರಿಂದನೇ ಆತ್ಮವಸ್ತುವಿನ ಅನುಭವ, ಅದಕ್ಕೆ ಸಾಧನೆಗೆ ಅಡೆತಡೆಗಳು ಬರುತ್ತೆ. ಎಲ್ಲಾ ಮಹಾತ್ಮರ ಜೀವನದಲ್ಲಿ ಅಡೆತಡೆ ಬಂದಿಲ್ವಾ? ಅವರಿಗೆ ಎಲ್ಲವೂ ಗೌಣ. ಅವರಿಗೆ ಸಿದ್ಧಾರೂಢರು ಸಣ್ಣ ವಯಸ್ಸಿನಲ್ಲಿ 5 ವರ್ಷ 7 ವರ್ಷಕ್ಕೆ ಮನೆ ಬಿಟ್ಟು ಅವರು ಹೋಗೋದು ಅಂದ್ರೆ ಅದಕ್ಕೆ ಸಾಮಾನ್ಯದ ಮಾತ. ನಾವ್ 70-80 ವರ್ಷ ಆದ್ರೂನು ನಾವು ಮನೆ ಬಿಟ್ಟು ಹೋಗೋದು, ಅದ್ರದ್ದು ಮನೆಯಲ್ಲಿದ್ದು ಚಿಂತನೆ ಮಾಡಕ್ಕೂ ಜ್ಞಾಪಕ ಬರಲ್ಲ. ನಾವೆಲ್ಲಿ ಅಂತ ಮಹಾತ್ಮರಲ್ಲಿ ಅವ್ರೇನ್ ಕಡಿಮೆ ಕಷ್ಟವನ್ನ ಅನುಭವಿಸಿದ್ರ? ಏನ್ ಮನೆ ಬಿಟ್ಟು ಹೋಗಿ ಊಟಕ್ಕಾಗ್ಲಿ, ವಸತಿಗಾಗ್ಲಿ, ಸತ್ಯದ ಶೋಧನೆ ಯಾರಿಗೆ ತೀವ್ರತೆ ಇರುತ್ತೆ ಅವ್ರಿಗೆ ಯಾವ ಆತಂಕಗಳು ಬರೋದಿಲ್ಲ. ನಮ್ಮ ಅಪ್ಪವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಸಹ ಎಷ್ಟು ಚಿಕ್ಕ ವಯಸ್ಸಿಗೆ ಬಂದಿದ್ದು ಗುರುವಿನ ಹತ್ರ. ಅವರಿಗೂ ಏನು ಕಡಿಮೆ ಇರ್ಲಿಲ್ಲ, ಮನೆಯಲ್ಲಿ ಅವರಿಗೂ ಏನು ಇರ್ಲಿಲ್ಲ, ಆರಾಮ್. ಅವರು ಸತ್ಯದ ಶೋಧನೆಗಾಗಿ ಗುರುವಿನ ಬಳಿ ಬಂದ್ರಲ್ಲ, ಅವ್ರ ಮನೆಯವರೆಲ್ಲ ತಿರ್ಗಾ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಗುರುವಿನ ಬಿಟ್ಟು ಏನೂ ಹೋಗ್ಲಿಲ್ಲ. ಆ ತೀವ್ರತೆ ಇರ್ಬೇಕು, ಆ ತೀವ್ರತೆ ನಮಗೂ ಬರ್ಲೇಬೇಕು. ಆ ತೀವ್ರತೆ ಬಂದಿಲ್ಲ, ಈ ಯಾವ ಸಾಧನೆಗಳು ಅಳವಡಲ್ಲ. ಇನ್ನು 1,000,000 ವರ್ಷ ನಾನು ಇದನ್ನ ಚೆನ್ನಾಗಿ ಪ್ರವಚನ ಮಾಡ್ಬೋದು, ಮುಖೋದ್ಘಾತವಾಗಿ ಹೇಳ್ಬೋದು, ಏನ್ ನನಗೆ ಅನುಭವ ಬಂದಿರೋ ಹಾಗೆ ಹೇಳ್ಬೋದು. ಆದ್ರೆ ನನ್ನಲ್ಲಿ ಮಾತ್ರ ಏನೂ ಪರಿವರ್ತನೆ ಆಗಲ್ಲ. ನನ್ನಲ್ಲೇ ಯಾವಾಗ ನನಗೆ ಸತ್ಯ ವಸ್ತುವನ್ನ ನಾನು ಅನುಭವಿಸ್ಬೇಕು ಅನ್ನುವ ತೀವ್ರತೆ ಬರುತ್ತೋ ಆಗ ನಿಜಗುಣರ ಶಿವಯೋಗೀಶ್ವರರ ಒಂದೊಂದು ಮಾತು ಅಮೃತ. ಒಂದೊಂದೇ ಮಾತು ಸಾಕು. ವಿಪರೀತವಾಗಿ ತುಂಬಾ ಮಾತುಗಳು ಬೇಕಾಗೇ ಇಲ್ಲ. ಹಾಗಾಗಿ ನಮ್ಮ ಅಪ್ಪವ್ರುನು ಎಲ್ಲ ತುಂಬಾ ಮಾತಾಡ್ತಿರ್ಲಿಲ್ಲ. ಅವರು ಮಾತಾಡೋರೆಲ್ಲ ನಾವೇ ಮಾತಾಡ್ತಿದ್ವಿ. ಅವ್ರ ಹತ್ರ ಹೋಗಿ ಬ್ರಹ್ಮ ವಸ್ತುವಿನ ಬಗ್ಗೆ ಅವ್ರು ಏನೂ ಇರ್ಲಿಲ್ಲ, ನಾವು ಹೇಳ್ತಿದ್ವಿ. ಬ್ರಹ್ಮ ಅಂದ್ರೆ ಹಂಗೆ ಹಿಂಗೆ ಎಲ್ಲ ಚರ್ಚೆ, ಏನು ಒಬ್ರಿಗೊಬ್ರು ಹೊಡೆದಾಟನೇ ಆಗ್ತಿತ್ತು. ಸಿದ್ಧಾಂತ, ವೇದಾಂತ, ನಮ್ಮದ್ ಸರಿ, ವಿಶಿಷ್ಟಾದ್ವೈತ, ದ್ವೈತ ಎಲ್ಲಾ ಚರ್ಚೆ ನಡೀತಿತ್ತು. ಅಪ್ಪವ್ರು ಮಾತ್ರ ಮೌನವಾಗಿರೋರು. ಅವ್ರು ಆಮೇಲೆ ಲಾಸ್ಟ್ ಅಂತಿದ್ರು, ನೀವೆಲ್ಲ ಇಲ್ಲಿ ಮಾಡ್ತಿದ್ದೀರಲ್ಲ, ಆ ಆತ್ಮವಸ್ತು ನಗ್ತಾ ಇರುತ್ತಂತೆ, ಮಾಡಿ ಎಷ್ಟೆಷ್ಟು, ಯಾಕೆ ಅದಕ್ಕೂ ಏನೂ ಸಂಬಂಧ ಇಲ್ಲ. ಹಾಗಾಗಿ ಆ ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅಂತಿದ್ರೆ ತೀವ್ರವಾದ ಇಚ್ಛೆ ಇರ್ಬೇಕು, ಮತ್ತೆ ಗುರುಭಕ್ತಿ ಬೇಕು. ಯಾವಾಗಲೂ ನನ್ನ ಹೃದಯದಲ್ಲಿ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ಆ ರೀತಿ ಇರುವ ಗುರು ಸದಾ ಇರಲಿ ಎನ್ನ ಮಾನಸದಲ್ಲಿ. ಇದನ್ ಬಿಡಬಾರ್ದು. ನೀನು ಲೌಕಿಕವನ್ನೇ ಮಾಡು, ಪಾರಮಾರ್ಥ ಮಾಡು, ಏನಾದ್ರೂ ಮಾಡು, ಆದರೆ ಯಾವಾಗಲೂ ಕರುಣರಸದ ಕೋಡಿವರಿವ, ಕರುಣರಸ ಇರುವಂತಹ ಆ ಮಹಾತ್ಮರು, ಗುರುಗಳು, ನಿನಗೆ ಯಾರ ಮೇಲೆ ಇಚ್ಛೆ ಇದೆಯೋ ಅವರನ್ನೇ ಮಾಡು ಶರಣಾಗತಿ. ಅವರಲ್ಲಿ ಶರಣಾಗತಿ ಆಗ್ಬೇಕು. ಆಗ ಆ ಆತ್ಮಜ್ಞಾನದ ಸ್ಫುರಣೆ ಪ್ರಾರಂಭ ಆಗುತ್ತೆ. ಆಗ ಆತ್ಮಚಿಂತನ ಬರುತ್ತೆ. ಸುಮ್ನೆ ಮೇಲ್ಮೇಲೆ ಬುದ್ಧಿ ತಿಳುವಳಿಕೆಯಿಂದ ಇದರಿಂದ ಒಂದೇ ಒಂದು ಚೂರು, ಇಷ್ಟು ಒಂದು ಗುಲ್ಗಂಜಿ ಸಹ
ಯಾವ ದುಃಖಗಳು ಹೋಗೋದಿಲ್ಲ. ಆ ಚಿಂತನವು ಹೇಗ್ ಮಾಡೋದು ಅನ್ನೋದನ್ನ ಇಲ್ಲಿ ನಿಧಾನವಾಗಿ ಅವರು ಹೇಳ್ತಿದ್ದಾರೆ. ಒಂದೊಂದನ್ನೇ ಹೇಳ್ತಿದ್ದಾರೆ. ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ. ಎಷ್ಟು ಅಂತಿಮ ಸತ್ಯ. ನಾನೇ ಇದ್ದೀನಿ ಆ ಸತ್ಯ ವಸ್ತು, ಅಲ್ಲೇ ಇದ್ದೀನಿ, ಆದ್ರೆ ನನಗೆ ಅನುಭವ ಇಲ್ಲ. ನನಗೆ ಒಂದು ಅಜ್ಞಾತ ಅದು. ನನಗೆಲ್ಲೋ ಆತ್ಮವಸ್ತುವನ್ನ ನಾವು ಮಾತಾಡ್ಬೇಕಾದ್ರೆ ಯಾರಿಗಾರು ಹೇಳ್ಬೇಕಾದ್ರೆ ಹೇಳ್ತಿರ್ತೀವಲ್ಲ, ಆ ಆತ್ಮವಸ್ತು ಅಂತ ಒಂದು ಇದೆ, ಆತ್ಮ ಇದೆ, ಅದು ಯಾವ್ದಕ್ಕೂ ಸ್ಪರ್ಶ ಇಲ್ಲ. ಯಾರನೋ ಕುರಿತು ನಾನು ಮಾತಾಡ್ತಾ ಇರೋ ಹಾಗೆ ಹೇಳ್ತಿರ್ತೀನಿ. ನಾನೇ ಇದ್ದೀನಿ ಆ ಆತ್ಮವಸ್ತು, ನಾನೇ ಇದ್ದೀನಿ ಅರಿವಿನ ಸ್ವರೂಪ, ನಾನೇ ಇದ್ದೀನಿ ಆ ಇರುವಿನ ಸ್ವರೂಪ. ಇದನ್ನೇ ಎಲ್ಲಾ ಮಹಾತ್ಮರು ಅನುಭವಿಸಿದ್ದು. ಎಲ್ಲಾ ಮಹಾತ್ಮರು ಏನಾದ್ರು ಹೇಳ್ಬಿಟ್ಟು ಹೋದ್ರ ನಾನ್ ಮಾತ್ರ ಇದೀವಿ, ನೀವ್ ಯಾರು ಇಲ್ಲ, ನೀವೆಲ್ಲ ಅನ್ಭವ್ಸಕ್ಕಾಗಲ್ಲ ಅಂತ ಯಾರು ಹೇಳಿದ್ರ? ಎಲ್ಲರೂ ಹೇಳ್ತಿದ್ದಾರೆ ನೀವು ಅದೇ ವಸ್ತು ಇದ್ದೀರಾ, ನೀವು ಸುಮ್ನೆ ಅಲ್ಲೇ ಇದ್ದೀರಾ, ನಿಮ್ಮನ್ ಬಿಟ್ಟು ಏನು ಇರಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಅನುಭವಕ್ಕೆ ಬರ್ತಿಲ್ಲ. ಅದನ್ನ ಇಲ್ಲಿ ನಿಧಾನ ಕೇಳಿ. ಇದಮೆನಿಸುವುದಕ್ಕೆ ತಾನ್ ಆಶ್ರಯ ಪದವಾಗಿ ಬಾಧೆಯೊಂದದೆ. ನನಗ್ ಬಹಳ ಬಾಧೆಗಳು, ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ಬರೀ ಬಾಧೆನೇ ಇರೋದು. ಮಧ್ಯದಲ್ಲಿ ಒಂದ್ ಸ್ವಲ್ಪ ಏನೋ, ಈಗ ಅದು ಒಂದು ಕತೆ ಹೇಳ್ತಾರಲ್ಲ, ಅವನು ಹಳ್ಳದಲ್ಲಿ ತುಂಬಾ ಇನ್ನೇನ್ ಬಿಡುತ್ತಿರ್ತಾನೆ, ಆಗ ಮೇಲಿಂದ ಹಾವು ಕಚ್ತಿರತ್ತೆ, ಹಗ್ಗಕ್ಕೆ ಕಟ್ಟಾಗ್ತಿರತ್ತೆ, ಬಂದು ದೊಡ್ಡ ಇದ್ರೊಳಗಡೆ ಬಿದ್ದಿದ್ದಾನೆ. ಒಂದೇ ಒಂದು ಜೇನ್ತುಪ್ಪದ ನಾಲ್ಗೆ ಮೇಲೆ ಬೀಳ್ತಿತ್ತಲ್ಲ, ಕೆಳಗಡೆ ಹಾವಿದೆ, ಹುಲಿ ಇದೆ, ಎಲ್ಲಾ ಮರ್ತ್ಬಿಟ್ಟ. ಹಾಗೆ ನಮ್ಮ ಜೀವನ ಇಲ್ಲ. 70-80 ವರ್ಷದಲ್ಲಿ ಒಂದೊಂದ್ ಜೇನ್ತುಪ್ಪದಂಗ ಅಲ್ಲೇನ್ ಬರೀ ಕಷ್ಟ ಇದೆ ಅಂತ ಅಲ್ಲ. ನಮ್ಮ ಅಪ್ಪವ್ರು ಹೇಳ್ತಿದ್ರು, ನಾವು ಈ ಜಗವ ನಂಬಿ ಏನ್ ತುಂಬಾ ಇಷ್ಟ ಆಗಿತ್ತು. ಯಾವ್ದಾದ್ರು ಹೊಸಾದ್ ಕಲಿತಿದ್ವಿ, ಅವಾಗ ನಾವೆಲ್ಲ ಹೋಗಿ ಆಡ್ತಿದ್ವಿ. ಅರಸೀಕೆರೆಯಲ್ಲಿ ಅದನ್ನ ಆಡಿದ್ವಿ ನಾವು. ಅಪ್ಪವ್ರು ಬಾಳ ನಮ್ನೆಲ್ಲ ಹೊಗಳ್ತಾರೆ ಅಂತ. ಈ ಜಗವ ನಂಬಿ ಸುಖವೇನೆ ಎಲ್ಲಾ ಹಾಡ್ ಮುಗಿದ್ಮೇಲೆ ಅಂದ್ರು ಅಪ್ಪವ್ರು, ಸುಖನೂ ಇದೆ ರೀ, ಬರೀ ದುಃಖ ಇದ್ದಿದ್ರೆ ಯಾಕ್ರಿ ಎಲ್ಲಾರು ಇರ್ತಿದ್ರು, ಸುಖನೂ ಇದೆ, ಬರೀ ಆ ರೀತಿ ಆಡಿ 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 ಸುಮ್ನೆ ನೀವೇ ದುಃಖ ಅನ್ಕೋತೀರಾ ಅಂತ ಹೇಳ್ತಿದ್ರು ಅಪ್ಪವ್ರು. ಹಾಗಾಗಿ ಬರೀ ದುಃಖ ಇದ್ದಿದ್ರೆ ಯಾರು ಇರ್ತಿರ್ಲಿಲ್ಲ. ಸುಖನೂ ಇದ್ದಂಗಿದೆ, ದುಃಖನೂ ಇದೆ. ಆದ್ರೆ ಅವು ಯಾವುದೂ ಸತ್ಯ ಅಲ್ಲ. ನಾನು ಈ ಸತ್ಯ ಇದೆಲ್ಲದಕ್ಕೂ ಆಧಾರವಾಗಿರುವ ಆ ಆತ್ಮವಸ್ತು ಅನ್ನುವ ಆ ಪ್ರಜ್ಞೆ ಬರ್ಬೇಕು, ಆ ಚಿಂತನ ಬರ್ಬೇಕು. ಯಾರಿಗೆ ಈ ರೀತಿ ಸ್ವಲ್ಪನಾದ್ರೂ ಆ ಜ್ಞಾನ ಚಿಂತನ, ಜ್ಞಾನದ ಆ ಒಳವು ಅನ್ಸತ್ತೆ, ಅವನು ಮೊದಲನೇ ಹೆಜ್ಜೆ ಇಟ್ಟ. ಜ್ಞಾನದ ಹೌದು, ನಾನು ಇದಿಲ್ಲ, ನಾನು ಆತ್ಮವಸ್ತು ಅಂತ ಇದೆ, ಆ ಆತ್ಮವಸ್ತು ನಾನಿದ್ದೀನಿ, ನಾನು ಅದನ್ನ ಅನುಭವಿಸ್ಲೇಬೇಕು ಅಂತ ಈ ರೀತಿಯಾದ ಇಚ್ಛೆ ಬಂದ್ರೆ ಸಾಕು. ನೀನು ಒಂದ್ ಹೆಜ್ಜೆ ಇಡು ಆ ಕಡೆಯಿಂದ, ತಾನೇ ನಿನಗೆಲ್ಲ ದಾರಿ ತೋರಿಸ್ತಾ ಹೋಗುತ್ತೆ. ಸುಮ್ನೆ ನೀನ್ ಅದನ್ನ ಹೊರಗಡೆ ಹೆಜ್ಜೆನೇ ಇಟ್ಟಿಲ್ಲ, ಬರೀ ಹೊರಗಡೆನೆ ಮಾತಾಡ್ತಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಒಂದು ಹೆಜ್ಜೆ ನೀನಿಡು, ಕರುಣಾಳು ಬಾ ಬೆಳಕೆ, ಬೇಡ್ಕೋ ಗುರುವಿನಲ್ಲಿ, ಅಳು ಗುರುವಿನಲ್ಲಿ, ಆತ್ಮಜ್ಞಾನಕ್ಕಾಗಿ ಪರಿತಪಿಸು. ಆ ಕ್ಷಣ ಬರುತ್ತೆ. ಯಾವ ರೀತಿ ಬರುತ್ತೆ, ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಏನ್ ಶ್ರವಣಾದಿಗಳನ್ನ ತುಂಬಾ ಕೇಳಿದವ್ರಿಗೆ 40-50 ವರ್ಷ ಇದ್ದವ್ರಿಗೆ ಬರುತ್ತೆ ಅಂತ ಇಲ್ಲ. ನಾನು ಬಹಳ ತಪಸ್ವಿ ಮಾಡಿದ್ದೀನಿ, ಬಹಳ ಏಕಾಗ್ರತೆ ಮಾಡಿದ್ದೀನಿ, ಇಂಥ ಕಠಿಣ ಅಂತವ್ರಿಗೂ ಆಗೋದಿಲ್ಲ. ಗುರು ಕರುಣೆ ಯಾರಿಗ್ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಂತ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು. ಆದ್ರೆ ನಾನು ಅದಕ್ಕಾಗಿ ಕಾಯ್ಬೇಕು, ಆ ಗುರುವಿನಲ್ಲಿ ಭಕ್ತಿ ಮಾಡ್ಬೇಕು. ಆಗ ಈ ಇರುವಿನ ಅನುಸಂಧಾನ, ಆತ್ಮಾನುಸಂಧಾನ ನನಗೆ ನಿಧಾನವಾಗಿ ಸ್ಫುರಿಸ್ತಾ ಹೋಗುತ್ತೆ. ಒಂದೇ ಸಲಿಗೆ ದೇಹ ಭಾವ ಹೋಗೋದಿಲ್ಲ. ದೇಹದ ಬಗ್ಗೆ ಭ್ರಮೆ ವಿಪರೀತ ಇದೆ ನನಗೆ. ನಖಶಿಖ ಅಂತ ಅಂತಾರೆ, ಅಂದ್ರೆ ಕೆಳಗಿನಿಂದ ಉಗುರಿನಿಂದ ಹಿಡಿದು ತಲೆಯವರೆಗೂ ನನಗೆ ದೇಹ ಭಾವ ಇದೆ. ತಲೆ ಕೂದಲು ಒಂದ್ ಸಣ್ಣದು ಒಂದ್ ಬಿಳಿಗಾದ್ರೂ ನಾನು ಪರಿತಪಿಸ್ತೀನಿ, ಕಣ್ಣಾದ್ರೂ ಪರಿತಪಿಸ್ತೀನಿ, ಇಡೀ ದೇಹದಲ್ಲಿ ಎಲ್ಲ ಹೂವೆ. ಆ ರೀತಿ ಇಡೀ ದೇಹ ಭ್ರಮೆ ನನಗೆ ಹೋಗ್ಬೇಕಾಗಿದೆ. ದೇಹದಲ್ಲಾಗುವ ಯಾವ ಸುಖ ದುಃಖಗಳು ನನಗೆ ಆಗ್ಬಾರ್ದಾಗಿದೆ. ಹಸಿವೆ ತೃಷೆಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹಸಿವೆ ತೃಷೆಯ ಅನುಭವ ಬರಬಾರ್ದು. ಅಂದ್ರೆ ಎಷ್ಟು ದೊಡ್ಡ ಶ್ರೇಷ್ಠವಾದ ಅನುಭವ ಇರಬೇಕು ಆತ್ಮಜ್ಞಾನ. ಅದನ್ನ ಬಳಸಿ ಬಳಸಿ ಸುಮ್ನೆ ಮಾತಲ್ಲಿ ಬಳಸಿ ಅದನ್ನ ಬಹಳ ಕನಿಷ್ಠ ಮಾಡ್ಕೊಂಡ್ಬಿಟ್ಟಿದೀವಿ. ಆತ್ಮಜ್ಞಾನ ಅಂದ್ರೆ ಎಂತ ಶ್ರೇಷ್ಠವಾದ ಅನುಭವ ಅದು. ಅಲ್ಲಿ ದೇಹ ಇಲ್ಲ, ಅಲ್ಲಿ ಮನಸ್ಸಿಲ್ಲ, ಅಲ್ಲಿ ಅಹಂಕಾರ ಇಲ್ಲ, ಯಾವುದರ ಸ್ಪರ್ಶವೂ ಇಲ್ಲ. ಆರಾಮ್ ಅರಿವಿನ ಸ್ವರೂಪ ಇದ್ದೀನಿ ನಾನು, ಇರುವಿನ ಸ್ವರೂಪ ಇದ್ದೀನಿ ನಾನು, ಆನಂದದ ಸ್ವರೂಪ ಇದ್ದೀನಿ ನಾನು. ಯಾಕೆ ಇದ್ರೊಳಗಡೆ ಇಷ್ಟೊಂದು ಭ್ರಮೆಯಲ್ಲಿ ತೊಳಲಾಡ್ತಿದ್ದೀನಲ್ಲ? ಅದನ್ನ ಅವರು ನಿಧಾನವಾಗಿ ಈ ರೀತಿ ಹೇಳ್ತಿದ್ದಾರೆ. ನೀನು ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ, ನೀನ್ ಇದು ಅಂತ ಇವೆಲ್ಲವೂ ಇದು ಅಂತ ಅನ್ನಿಸ್ಕೊಳ್ಳುತ್ತೆ, ಇವೆಲ್ಲವೂ ನನ್ನಿಂದ ಅರಸ್ಕೊಳ್ಳುತ್ತೆ, ದೇಹ ನನ್ನಿಂದ ಅರಸ್ಕೊಳ್ಳುತ್ತೆ. ಈ ರೀತಿ ಅನುಸಂಧಾನ ನಡಿಲೇಬೇಕು. 1 ದಿನ 2 ದಿನಕ್ಕೆ ಬರೋದಿಲ್ಲ ಅದು. ಯಾಕೆಂದ್ರೆ ವಿಪರೀತವಾಗಿ ನಾನು ಎಲ್ಲಾ ಕೇಳ್ಕೊಂಡು ವಿಪರೀತ ನಾನೇ ಕೌದಿಗಳನ್ನ ಹಾಕೊಂಡ್ಬಿಟ್ಟಿದೀನಿ. ಅದನ್ನ ಪೋರ್ ಬಹಳ ಚೆನ್ನಾಗಿ ಉದಾಹರಣೆ ಹೇಳ್ತಾರೆ. ಬಹಳ ಕೊಠಡಿ ಕಿಟಕಿ ಬಾಗ್ಲು ಎಲ್ಲಾ ಹಾಕೊಂಡ್ಬಿಟ್ಟಿದೀನಿ.
ಏನೊಂದು 5-6 ರಗ್ಗುಗಳನ್ನೆಲ್ಲ ಪೂರ್ತಿ ಹೊತ್ಕೊಂಡ್ಬಿಟ್ಟಿದೀನಿ. ಹೊರಗಡೆ ಸೂರ್ಯ ಬಂದಿದ್ದಾನೆ, ನಾನ್ ಮಾತ್ರ ಏನಂತಿದ್ದೀನಿ, ಯಾಕೆ ಸೂರ್ಯ ಬರ್ತಿಲ್ಲ, ಬೆಳಕ್ ನನಗ್ ಕಾಣಿಸ್ತಿಲ್ಲ ಅಂತ. ಆ ಕೌದಿ ತೆಗೆದ್ರೆ ತಾನೇ ಗೊತ್ತಾಗತ್ತೆ. ಹಾಗೆ ನಾನು ದೇಹ ಅನ್ನೋದೊಂದ್ ಕೌದಿ, ಮನಸ್ಸು ಅನ್ನೋದೊಂದ್ ಕೌದಿ, ಅಹಂಕಾರ ನಾನು ಅನ್ನೋದೊಂದ್ ಕೌದಿ, ಎಲ್ಲಾ ತುಂಬ್ಕೊಂಡ್ಬಿಟ್ ಇರದೇ ಆತ್ಮ ವಸ್ತು ಇದೀನಿ. ಇಲ್ಲಿ ರೂಮಲ್ಲಿ ಬೈಲಿದೆ, ಬೈಲಿನ ಅನುಭವನೇ ಗೊತ್ತಿಲ್ಲ. ನಾನ್ ಮನೇಲಿ ಇದೀನಿ ಅಂತ ನನ್ಗನ್ಸತ್ತೆ. ಮನೇಲಿ ಇದೀನಾ ನಾನು? ಇರದೇ ಬೈಲಲ್ಲಿ ಇದೀನಿ ನಾನು. ಆದ್ರೆ ಬೈಲಿನ ಕಡೆ ಲಕ್ಷ್ಯನೇ ಕೊಡ್ತಿಲ್ಲ. ಅಲ್ಲೆಲ್ಲಾ ವಸ್ತುಗಳನ್ನ ತುಂಬಿ ಮಾಡಿ ಬರೀ ವಸ್ತುಗಳು, ವ್ಯಕ್ತಿಗಳು ಇದೇ ಇರೋದ ಮನೆಯಲ್ಲಿ. ಆದ್ರೆ ನಿಜವಾಗ್ಲೂ ಅಲ್ಲೆಲ್ಲ ಅಲ್ಲಿ ಅವ್ರು ಇದ್ದಾಗ್ಲೂ ಬೈಲಿದೆ. ಬೈಲೇನು ಇವ್ರು ಬಂದಾಗ ಇದನ್ನೆಲ್ಲ ಇಟ್ಟ ತಕ್ಷಣ ಬೈಲ್ ಎಲ್ಲ ಹೋಗುತ್ತಾ? ಇಲ್ಲ. ಈ ಕೊಠಡಿಯಲ್ಲಿ ಈಗೆಲ್ಲ ಇದೆಲ್ಲ, ಈಗ ನಾನ್ ಬೈಲಲ್ಲೇ ಇದ್ದೀನಿ. ಆದ್ರೆ ನನಗ್ ಭ್ರಮೆ ಏನಿದೆ, ಈ ಪ್ರವಚನ ರೂಮಲ್ಲಿ ಕೂತಿದ್ದೀನಿ, ಇಲ್ಲೆಲ್ಲಾ ವಸ್ತುಗಳಿದೆ, ಆದ್ರೆ ಬೈಲಿನ ಕಡೆನೆ ಲಕ್ಷ್ಯ ಕೊಡ್ತಿಲ್ಲ. ಹಾಗೆ ನಾನು ದೇಹದ ಕಡೆ ವಿಪರೀತ ಲಕ್ಷ್ಯ. ಹೆಂಗೆ ಈಗ ವಸ್ತುಗಳೇ ಕಾಣಿಸ್ತಿದೆ, ಗೋಡೆ ಕಾಣಿಸ್ತಿದೆ, ಇವರೆಲ್ಲಾ ಕಾಣಿಸ್ತಿದ್ದಾರೆ, ವ್ಯಕ್ತಿಗಳು ಕಾಣಿಸ್ತಿದ್ದಾರೆ, ಬೈಲೇ ನನಗ್ ಗೊತ್ತಿಲ್ಲ. ಬೈಲಿಲ್ಲ ಅಂದ್ರೆ ಇವುಗಳಿಗೆ ಏನು ಅಸ್ತಿತ್ವನೇ ಇಲ್ಲ. ಅಂತಹ ಆ ಬೈಲು ಇದೆಲ್ಲದಕ್ಕೂ ಆಶ್ರಯ ಆಗಿದೆ. ಈ ರೀತಿಯಾಗಿ ನಿನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾದ ಚಿಂತನವನ್ನ ಮಾಡು. ನೀನೇ ಇದೆಯಾ ಮತ್ತಲ್ಲಿ. ನೀನ್ ಎಲ್ಲಿ ಚಿಂತನ ಮಾಡ್ಬೇಕು ಅಂತೀರ ಅದರ ಆಧಾರದಲ್ಲೇ ಇದೆಯಾ. ಯಾವುದನ್ನ ನೀನ್ ದೇಹವನ್ನ ಬಳಸ್ತಿದ್ಯಾ ಅದರ ಆಧಾರದಲ್ಲಿ ಸತ್ಯ ವಸ್ತು ಇದೆ. ಮನಸ್ಸನ್ನ ಬಳಸ್ತಿದ್ಯಾ ಅದರ ಆಧಾರದಲ್ಲಿ ಸತ್ಯ ವಸ್ತು ಇದೆ. ಅಹಂಕಾರವನ್ನ ಬಳಸ್ತಿದ್ಯಾ ಅದರ ಆಧಾರದಲ್ಲಿ ಸತ್ಯ ವಸ್ತು ಇದೆ. ಈ ದೇಹವನ್ನ ನಾನು ದೇಹದಲ್ಲಿ ಬಂದು ದೇಹ ನಾನು ಅಂತ ಬಳಸ್ತಿದ್ದೀನಿ, ಸತ್ಯ ವಸ್ತುವಿನ ಕಡೆ ಗಮನನೇ ಇಲ್ಲ. ದೇಹವನ್ನ ನಿಲ್ಸು ಸ್ವಲ್ಪ. ದೇಹ ಅನ್ನೋದೊಂದು ಕಂಪನ ಅಂತಾರೆ. ಹೆಂಗೆ ಈಗ ಮನಸ್ಸಿನಲ್ಲಿ ಎಲ್ಲಾ ಕಂಪನಗಳು ಇದೆ, ಮನಸ್ಸನ್ನದೇ ಒಂದು ಕಂಪನ. ನೀರಿದೆ, ನೀರಲ್ಲಿ ಏನಾದ್ರೂ ಒಂದು ಹಾಕ್ತೀನಿ ನಾನು ವಸ್ತು, ಹಾಕದ ತಕ್ಷಣ ಅಲ್ಲಿ ಕಂಪನ ಸ್ಟಾರ್ಟ್ ಆಗತ್ತಲ್ವಾ, ಎಲ್ಲಾ ಅಲೆಗಳು. ಹಾಗೆ ಈ ಮನಸ್ಸಿನಲ್ಲಿ ಈ ಕಂಪನ, ದೇಹ ನಾನು ಅನ್ನೋದೊಂದು ಕಂಪನ, ಮನಸ್ಸು ನಾನು ಅನ್ನೋದು ಒಂದು ಕಂಪನ, ಅಹಂಕಾರ ನಾನು ಅನ್ನೋದು ಒಂದು ಕಂಪನ. ಇವನ್ನೆಲ್ಲ ಸ್ವಲ್ಪ ನಿಲ್ಲಿಸು. ವಿಪರೀತವಾಗಿ ಯಾಕೆ ಅಷ್ಟೊಂದು ದೇಹ ನಾನು, ಆ ದೇಹವನ್ನ ಸ್ವಲ್ಪ ಮರಿ. ಹೇಳ್ಬೇಕಾದ್ರಾರು ಮರಿ, ಹೇಳ್ಬೇಕಾದ್ರೆ ಕೇಳ್ಬೇಕಾದ್ರಾರು ಮರಿ. ಅದನ್ನ ದೇಹವನ್ನ ಮರಿ, ಮನಸ್ಸನ್ನು ಮರಿ, ಅಹಂಕಾರವನ್ನು ಮರಿ. ಎಲ್ಲಿವರೆಗೂ ಮಾತಾಡ್ತೀನಿ, ಕೇಳ್ತೀನಿ, ಹೇಳ್ತೀನಿ, ಮಾಡ್ತಿರ್ತೀನಿ ಅಲ್ಲಿವರೆಗೂ ಅವೆಲ್ಲವೂ ಕುಣಿತಾ ಇರತ್ತೆ. ಅಹಂಕಾರ ಮನಸ್ಸು ಮಾತಾಡ್ತಾನೆ ಇರತ್ತೆ. ಯಾವಾಗ ನಾನು ಇವುಗಳನ್ನೆಲ್ಲಾ ಬಳಸೋದು ನಿಲ್ಲಿಸ್ತೀನಿ, ಸತ್ಯವಸ್ತು ತಾನೇ ಇರತ್ತೆ. ಅದು ಮೌನ, ಅದು ಬಯಲು. ಅಂತ ಸತ್ಯ ವಸ್ತುವೇ ಇದೆಲ್ಲದಕ್ಕೂ ಆಧಾರವಾಗಿದೆ. ಇದಮೆನಿಸುವುದಕ್ಕೆ ಅಂದ್ರೆ ಇದೆಲ್ಲದಕ್ಕೂ, ದೇಹ ಮನಸ್ಸು ಅಹಂಕಾರ ಇದೆಲ್ಲದಕ್ಕೂ ಆಧಾರವಾಗಿರುವಂತಹ ಇರುವು ನಾನು, ಅರಿವು ನಾನು, ಆನಂದ ಸ್ವರೂಪ ನಾನು. ಇವುಗಳೆಲ್ಲ ಅದರ ಆಧಾರದಲ್ಲಿ ಬರೀ ತೋರ್ತಾ ಇದೆ. ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ ನನಗೇನೂ ಬಾಧೆ ಇಲ್ಲ. ಬಾಧೆ ಎಲ್ಲ ಈ ಜೀವನಿಗೆ. ಯಾರು ಜೀವ ಅಂದ್ರೆ ನಾನೀಗ ಹೆಣ್ಣು ನಾನು, ಗಂಡು ನಾನು, ಇಲ್ಲಿ ಕೂತಿದ್ದೀನಿ, ಕೇಳ್ತಾ ಇದ್ದೀನಿ, ಮಾಡ್ತಾನೆ, ಈ ಜೀವನೇ. ಇದರಲ್ಲಿ ಬಾಧೆ ಇದೆ. ನಾನು ಬಾಧೆ ಹೊಂದೋರಲ್ಲ ನಾನು, ಇದು ಬಾಧೆ ಹೊಂದುತ್ತೆ. ಈ ರೀತಿಯಾದ ಅನುಸಂಧಾನವನ್ನ ಮಾಡೋದು. ಈ ರೀತಿಯಾದ ಇರುವಿನ ಅನುಸಂಧಾನ. ಇದರಲ್ಲಿ ತಿರ್ಗಾ ಬೇರೆ ರೀತಿನೂ ಹೇಳ್ತಾರೆ. ಈಗ ನಾನಿದ್ದೀನಲ್ಲ, ನಾನಿದ್ದೀನಿ ಅಂತ ನನಗಿದೆ, ನನ್ನನ್ನು ನೋಡ್ತೀನಿ, ಜಗತ್ತನ್ನೂ ನೋಡ್ತೀನಿ. ನನ್ನನ್ನು ನಾನು ನೋಡ್ತೀನಿ, ಜಗತ್ತನ್ನು ನೋಡ್ತೀನಿ, ಎರಡನ್ನೂ ನೋಡ್ತೀನಿ ಅಲ್ವಾ. ಆ ಎರಡಕ್ಕೂ ಆಧಾರವಾಗಿರುವ ಸದ್ವಸ್ತು ನಾನು. ನನ್ನನ್ನು ನಾನು ನೋಡಕ್ ಬರುತ್ತಲ್ವಾ ನನಗೆ. ನಾನೀಗ ಮನೆಯಲ್ಲಿದ್ದೆ, ಮನೆಯಿಂದ ಇಲ್ಲಿಗೆ ಬಂದೆ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಹೆಣ್ಣು ನಾನು, ಗಂಡು ನಾನು, ನಿದ್ರೆಯಲ್ಲಿ ನಾನು ಇರ್ಲಿಲ್ಲ, ಈಗ ನಾನು ಎದ್ದು ಬಂದೆ. ಈ ನಾನ್ ಬಂದ ಮೇಲೆ ಜಗತ್ತು ಇದೆ. ನನ್ನನ್ನು ನೋಡ್ತೀನಿ, ಜಗತ್ತನ್ನೂ ನೋಡ್ತೀನಿ. ಈ ನಾನು ಮತ್ತೆ ಜಗತ್ತು ಕಾಣಿಸ್ಕೊತಿರ್ತೀನಿ, ಮರೆಯಾಗ್ತಿರ್ತೀನಿ. ಎಚ್ಚರದಲ್ಲಿ ಕಾಣಿಸ್ಕೊಳ್ತೀನಿ, ಕನಸಲ್ಲಿ ಬೇರೆ ರೀತಿ ಕಾಣಿಸ್ಕೊತೀನಿ, ನಿದ್ರೆಯಲ್ಲಿ ಮರೆಯಾಗ್ತೀನಿ. ನಾನು ಎಚ್ಚರದಲ್ಲಿ ನಾನಿದ್ದೀನಲ್ಲ, ನನ್ನ ದೇಹ ನಾನು, ಜೀವ ನಾನು ಎಚ್ಚರದಲ್ಲಿ ಕಾಣಿಸ್ತೀನಿ, ತೋರ್ತೀನಿ, ಕನಸಲ್ಲಿ ಒಂಥರ ತೋರ್ಕೋತೀನಿ, ನಿದ್ರೆಯಲ್ಲಿ ಒಂಥರ ಮರೆಯಾಗ್ತೀನಿ. ಈ ಮೂರಕ್ಕೂ ಆಧಾರವಾಗಿರುವ ಆ ಸತ್ಯ ವಸ್ತು ನಾನು. ಇವುಗಳು ಬರೀ ತೋರ್ತಾ ಇದೆ. ಇವು ನಿಜವಾಗ್ಲೂ ಸತ್ಯವಾಗಿದ್ದಿದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತು. ಎಚ್ಚರದಲ್ಲಿ ಮಾತ್ರ ಇರತ್ತೆ, ಕನಸಿಗೆ ಹೋದ್ರೆ ಅಲ್ಲೊಂದ್ ರೀತಿ ಇರತ್ತೆ, ನಿದ್ರೆಗೆ ಹೋದ್ರೆ ಮರೆಯಾಗತ್ತೆ. ಇದು ತೋರ್ತಾ ಇರತ್ತೆ, ಮರೆಯಾಗ್ತಿರತ್ತೆ. ಯಾರು? ನಾನೇ, ಇನ್ಯಾರನೋ ನೋಡೋದಲ್ಲ. ನಾನೇ ಈಗ ಏನ್ ಕುತ್ಕೊಂಡಿದೀನಿ, ಹೇಳ್ತಿದ್ದೀನಿ, ಪ್ರವಚನ ಮಾಡ್ತಿದ್ದೀನಿ, ನಾನ್ ಹೆಣ್ಣು ಗಂಡು ಇಂಥ ಮನೇಲಿದ್ದೀನಿ, ಅಪ್ಪ ಅಮ್ಮ ಇದಾರೆ, ಗಂಡ ಇದಾರೆ,
ಮಕ್ಳಿದಾರೆ, ದುಡ್ಡು, ಏನೇ ನಾನೆಲ್ಲ ಇದೀನಲ್ಲ ನಾನು, ಹುಟ್ಟದಾಗಿಂದ ಇಲ್ಲಿವರೆಗೂ ನಾನು ಏನ್ ಜೀವನ ಅಂತಿದ್ದೀನಲ್ಲ, ನಾನೇ ಬರೀ ತೋರ್ತೀನಿ. ಕನ್ಸಿಗೆ ಹೋದ್ರೆ ಅಲ್ಲೊಂಥರ ಜೀವ ಆಗಿ ತೋರ್ತೀನಿ, ನಿದ್ರೆಯಲ್ಲಿ ಮರೆಯಾಗ್ತೀನಿ. ಈ ರೀತಿ ತೋರೋದು ಮರೆಯಾಗೋದಿದೆಯಲ್ಲ, ಇದು ಹೇಗ್ ಸತ್ಯ ಇರತ್ತೆ? ಸತ್ಯ ಇದ್ದಿದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತಲ್ಲ. ಆದರೆ ಇವೆಲ್ಲವೂ ಮರೆಯಾಗತ್ತೆ ಅಂತ ನನ್ನ ಅರಿವಿಗೆ ಬರ್ತಿದೆಯಲ್ಲ, ಆ ಸದ್ವಸ್ತು ನಾನಿದೀನಿ, ಆ ಇರುವಿನ ವಸ್ತು ನಾನಿದೀನಿ. ನನ್ನ ಆಧಾರದಲ್ಲಿ ಇವುಗಳಿಗೆಲ್ಲ ಬೆಳಕು ಬಂದಿರೋ ಹಾಗೆ ಕಾಣಿಸ್ತಿದೆ. ಅವು ಸುಮ್ನೆ ಬೆಳಗ್ತಾ ಇಲ್ಲ. ಅದು ಯಾವಾಗ್ಲೂ ಬೆಳಗ್ಬೇಕಾಗಿದ್ರೆ ಎಚ್ಚರ ಯಾವಾಗ್ಲೂ ಇರ್ಬೇಕಾಗಿತ್ತು. ಕನಸು ನಿದ್ರೆಗಳು ಯಾಕೆ ಬೇಕಾಗಿತ್ತು ಅಂದ್ರೆ ಯಾವುದು ಸತ್ಯ ಇಲ್ಲ. ಕನಸು ಸತ್ಯ ಅಲ್ಲ, ಎಚ್ಚರ ಸತ್ಯ ಅಲ್ಲ, ಇನ್ನ ನಿದ್ರೆಯಂತೂ ಅಜ್ಞಾನದ ಅವಸ್ಥೆ. ಈ ಮೂರೂ ನಾನಲ್ಲ. ಇದಕ್ಕೆ ಆಧಾರವಾಗಿರುವಂತಹ ಆ ಸದ್ವಸ್ತು ನಾನು. ಈ ರೀತಿಯಾದ ಅನುಸಂಧಾನ, ಇದು ಇರುವಿನ ಅನುಸಂಧಾನ. ಈ ರೀತಿ ಮಾಡ್ತಾ ಇರೋದ್ರಿಂದ ನನಗೆ ಅದರಿಂದ ಪ್ರತ್ಯೇಕತೆ ಬರುತ್ತೆ. ಈ ರೀತಿ ಹಗಲು ಇರುಳು ಈ ಅನುಸಂಧಾನ ನಡಿಲೇಬೇಕು. ಆ ಪ್ರತ್ಯೇಕತೆ ಬಂದ ನಂತರ ನನಗೆ ದೇಹದ ಅನುಭವ ಇರೋದಿಲ್ಲ. ಪ್ರತ್ಯೇಕತೆ ಬರ್ದೆ ನಾನೇ ಜೀವನಾಗಿ ಅಲ್ಲೇ ಎಲ್ಲ ಮಾತಾಡ್ತಿದ್ರೆ ಏನೂ ಆಗೋದಿಲ್ಲ. ಈ ಪ್ರತ್ಯೇಕತೆ ಬರ್ಲೇಬೇಕು. ಎಚ್ಚರದವನೇ ನಾನಲ್ಲ ಅಂದ್ರೆ ಇಡೀ ನನ್ನ ಬದುಕೇ ಹೊರಟೋಗುತ್ತೆ. ಇಡೀ ನನ್ನ ಸಂಸಾರ, ಬದುಕು, ಜೀವನ, ಜಗತ್ತು, ಏನೇನ್ ಮಾತಾಡ್ತೀನಿ ಎಲ್ಲಾ ಎಚ್ಚರದೊಳಗಡೆನೆ. ಈಗ ನಾನ್ ಮಾತಾಡ್ತಾ ಇರೋರು ಎಚ್ಚರದಲ್ಲೇ ಇರೋದು, ಕೇಳ್ತಾ ಇರೋದು ಎಚ್ಚರದಲ್ಲೇನೆ. ಆದರೆ ಅನುಭವ ಎಚ್ಚರದಲ್ಲ. ಈ ಕೇಳ್ತಾ ಇರೋ ನಿನ್ನನ್ನ, ಹೇಳ್ತಾ ಇರುವ ನನ್ನನ್ನ ಎಲ್ಲವನ್ನೂ ನೋಡೋದು ಅದೆಲ್ಲ ಎಚ್ಚರದಲ್ಲಿರೋರು ಬಂದ್ ಕುತ್ಕೊಂಡಿರೋದು, ಎಚ್ಚರದಲ್ಲಿ ಬಂದಿರೋರು ಹೇಳ್ತಾ ಇರೋದು, ಎಚ್ಚರದಲ್ಲಿರೋರು ಕೇಳ್ತಾ ಇರೋದು. ಎಚ್ಚರದಲ್ಲಿರೋನಿಗೆ ಮನಸ್ಸು, ಎಚ್ಚರದಲ್ಲಿರೋನಿಗೆ ದೇಹ, ಎಚ್ಚರದಲ್ಲಿರೋನಿಗೆ ಬುದ್ಧಿ. ಅದನ್ನ ಅರಿಯುವ ಅರಿವು ನಾನು. ಇದೆಲ್ಲದಕ್ಕೂ ಆಧಾರವಾಗಿರುವಂತಹ ಸದ್ವಸ್ತು ನಾನು. ಈ ರೀತಿಯಾದ ಅನುಸಂಧಾನವನ್ನ ಮಾಡೋದ್ರಿಂದ ಅದರಿಂದ ಪ್ರತ್ಯೇಕತೆ ಬರುತ್ತೆ. ಅದನ್ನ ಹೇಳ್ತಿದ್ದಾರೆ, ಇದಮೆನಿಸುವುದಕ್ಕೆ ನಾನ್ ಆಶ್ರಯವಾಗಿದ್ದೀನಿ. ಈ ಜೀವನಿಗೆ ನಾನು ಆಶ್ರಯವಾಗಿರುವಂತಹ ಪದ ಬಾಧೆಯೊಂದೆ ತೋರುತಿಹ ಸತ್ಯ. ಇದೆಲ್ಲವೂ ಬರೀ ತೋರ್ತಾ ಇದೆ. ಇದಕ್ಕೆ ಇನ್ನೊಂದು ರೀತಿಯಾದ ಚಿಂತನವನ್ನೂ ಮಾಡೋದು. ಈಗ ನನಗೆ ಮನಸ್ಸು ಬಂದ್ರೆ ನನಗೆ ಎಚ್ಚರ, ನನಗ್ ಮನಸ್ಸು ಬರ್ಲಿಲ್ಲ ನನಗೆ ಎಚ್ಚರ ಇಲ್ಲ. ನಿದ್ರೆ ಇದೆ, ನನ್ಗಲ್ಲಿ ಮನಸ್ಸಿಲ್ಲ. ಎಚ್ಚರ ಬಂದೆ ಮನಸ್ಸು ಬಂತು. ಮನಸ್ಸು ಬಂದ್ರೆ ಮನಸ್ಸು ಬಂದ ತಕ್ಷಣ ಎಚ್ಚರ ಆಗತ್ತೆ, ಎಲ್ಲರ ಬಗ್ಗೆ ಪ್ರಜ್ಞೆ ಬರುತ್ತೆ, ಎಲ್ಲವೂ ಬರುತ್ತೆ. ಮನಸ್ಸಂದ್ರೆ ಏನು? ಮನಸ್ಸನ್ನೋದು ಬರೀ ಆಲೋಚನೆಗಳಲ್ವಾ? ಲಕ್ಷ್ಯ ಕೊಟ್ಟಿ ನೋಡು. ಮನಸ್ಸಂದ್ರೇನೆ ಆಲೋಚನೆಗಳು. ಕ್ಷಣ 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 ಒಂದೊಂದೇ ಆಲೋಚನೆಗಳು ಬರ್ತಾ ಇರುತ್ತೆ. ದೇಹ ನಾನು ಒಂದು ಆಲೋಚನೆ, ಮನಸ್ಸು ನಾನೊಂದು ಆಲೋಚನೆ, ಇವ್ರ ಹೆಂಡತಿ ಅನ್ನೋದೊಂದು ಆಲೋಚನೆ, ಗಂಡ ಅನ್ನೋದು ಒಂದು ಆಲೋಚನೆ, ಎಲ್ಲವೂ ಬರೀ ಆಲೋಚನೆಗಳು. ಮನಸ್ಸನ್ನ ಬಿಟ್ಟು ಏನಿದೆ ನನ್ನ ಬದುಕು? ಬರೀ ಆಲೋಚನೆಗಳ ಮೊತ್ತ. ನೀನೇನು ಒಂದು ಚೂರಿನಲ್ಲ ಅದೊಂದು ಆಲೋಚನೆ. ಸುಮ್ನಿದೀನಿ ಅಂತೆಲ್ಲ ಅದೊಂದು ಆಲೋಚನೆ. ಮನಸ್ಸು ಆಲೋಚನೆಗಳನ್ನ ಮಾಡ್ತಾನೆ ಇರುತ್ತೆ. ಇದೇ ನನ್ನ ಬದುಕು. 70-80 ವರ್ಷ ನಂದು ಇದೇ ಆಲೋಚನೆಗಳು. ಆಲೋಚನೆ ಬಿಟ್ಟು ಏನಿದ್ದೀನಿ ನಾನು? ಆ ಆಲೋಚನೆ ಇದ್ದಾಗ ನಾನು ಇರ್ತೀನಿ, ನಿದ್ರೆಯಲ್ಲಿ ಆಲೋಚನೆ ಇರಲ್ಲ, ನಾನು ಇಲ್ಲ, ಆರಾಮ್ ಇರ್ತೀನಿ. ಆಲೋಚನೆ ಬಂತು ನನಗೆ, ಜಗತ್ತು ಎಲ್ಲ ನನಗೆ ಪ್ರಾರಂಭ ಆಗುತ್ತೆ. ಆಲೋಚನೆ ನಿದ್ರೆಯಲ್ಲಿ ಅದಿರಲ್ಲ. ಈ ರೀತಿ ಆ ಆಲೋಚನೆಗಳು ಎಲ್ಲಿಂದ ಉದ್ಭವ ಆಗುತ್ತೆ, ಎಲ್ಲಿ ಹೋಗಿ ಮುಳುಗುತ್ತೆ ಆಲೋಚನೆಗಳು? ಅದು ಲಕ್ಷ್ಯ ಕೊಟ್ಟೆ ನೋಡು. ಯಾರ್ದು? ನನ್ನ ಮನಸ್ಸೇ, ಬೇರೆ ಯಾರ್ದೋ ಮನಸ್ಸಲ್ಲ, ನನ್ನ ಮನಸ್ಸೇನೆ. ಆಲೋಚನೆಗಳೆಲ್ಲ ನನಗೆ ಉದ್ಭವ ಆಗತ್ತೆ. ನನಗೆ ಎದ್ದ ತಕ್ಷಣ ಆಲೋಚನೆ, ನಾನ್ ಎದ್ದ ತಕ್ಷಣ ಮನಸ್ಸೆದ್ರೆ ನಾನ್ ಎದ್ದಂಗೆ. ಮನಸ್ಸೆದಳತ್ತೆ, ಎಲ್ಲಾ ಆಲೋಚನೆಗಳು ಉದ್ಭವ ಆಗುತ್ತೆ. ನಿದ್ರೆ ಬರುತ್ತೆ, ಎಲ್ಲಾ ಆಲೋಚನೆಗಳು ಮುಳುಗುತ್ತೆ. ಈ ರೀತಿ ಆಲೋಚನೆ ಏಳೋದು ಮುಳುಗದು ಮಾಡತ್ತಲ್ಲ, ಯಾವ್ದ್ರಲ್ಲಿ ಇದೆ ಅದು? ಅದು ಏಳೋದು ಮತ್ತೆ ಮುಳುಗೋದ್ರದ ಕಡೆ ಲಕ್ಷ್ಯ ಕೊಡು. ಅದೇ ಸದ್ವಸ್ತು, ಅದೇ ಇರುವಿನ ವಸ್ತು. ಆ ಇರುವ ವಸ್ತು ನಾನಿದ್ದೀನಿ. ಆ ಇರುವಿನಲ್ಲಿ ಈ ಮನಸ್ಸು ಏಳತ್ತೆ ಬರುತ್ತೆ, ಇಲ್ಲೆಲ್ಲಾ ಗಲಾಟೆ ಮಾಡತ್ತೆ, ತಿರ್ಗಾ ಹೋಗಲ್ ಮುಳುಗತ್ತೆ. ಈ ಮನಸ್ಸಿಂದ ಇದೆಲ್ಲಾ ಆಟಗಳು, ಮನಸ್ಸಿನೇ ಈ ಜಗತ್ತು. ಎಲ್ಲಾ ಅದನ್ನ ಇವರು ಅದನ್ನೇ ಪತಂಜಲಿ ಮಹರ್ಷಿ ಹೇಳೋದು, ಮನೋಮಯ ಜಗತ್ತು. ಮನಸ್ ಬಿಟ್ರೆ ಜಗತ್ ಅನ್ನೋದೇ ಒಂದ್ ಏನೂ ಇಲ್ಲ. ನೋಡು, ಲಕ್ಷ್ಯ ಕೊಟ್ಟು ನೀನೇ ವಿಚಾರ ಮಾಡಿ ನೋಡು. ಮನಸ್ ಬಿಟ್ಟು ನೀನ್ ಯಾವಾಗಿದ್ಯಾ ನೋಡು. ನೀನ್ ಏನೇನ್ ಮಾತಾಡ್ತೀಯಲ್ಲ, ಎಚ್ಚರ ಅಂತೆ ಅದೇ ಮನಸ್ಸು, ನೀನ್ ಏನ್ ನಿದ್ರೆ ಅಂತೆ ಅದೇ ಮನಸ್ಸಲ್ಲೇ ಮಾತಾಡ್ತೀಯ. ನಿದ್ರೆ ಅಂದ್ರೆ ಈ ಮನಸ್ಸು ಇಲ್ದೇ ಇರೋದೆ. ನೀನ್ ಹೆಂಡತಿ ಅಂತೆ ಇದೇ ಮನಸ್ಸು, ಮಕ್ಕಳಂದಿದ್ದು ಇದೇ ಮನಸ್ಸು,
ನಿನ್ ಮನೆ, ಕಾಮ, ಕ್ರೋಧ, ಮೋಹ, ಹೆಣ್ಣು, ಗಂಡು, ಏನೇನೆಲ್ಲ ಮಾತಾಡ್ತೀಯ, ಈ ಮನಸ್ಸಿನ ಆಲೋಚನೆಗಳು. ಆ ಮನಸ್ಸಿನ ಆಲೋಚನೆ ಬಿಟ್ಟು ಇನ್ನೇನಿದೆಯಾ ನೀನು? ಆ ಆಲೋಚನೆಗಳು ಎಲ್ಲಿಂದ ಉದ್ಭವ ಆಗತ್ತೆ, ಎಲ್ಲೋಗಿ ಮುಳುಗುತ್ತೆ? ಅದನ್ನ ಆ ಕಡೆ ಲಕ್ಷ್ಯ ಕೊಟ್ರೆ ಅದೇ ಸದ್ವಸ್ತು. ರಮಣ ಮಹರ್ಷಿಗಳೆಲ್ಲ ಇದಕ್ಕೆ ಅಂತಾನೆ ಅವರು 40 ಪದ್ಯ ಉಳ್ಳದು ನಾರ್ಪದು. ಅವ್ರ ಇರುವಿನ ಬಗ್ಗೆನೆ, ಇರೋದೇ ನಿನ್ನ ಆತ್ಮವಸ್ತು ಇದೆಯಾ, ಇರುವಿನ ಸ್ವಭಾವವೇ ನಿನ್ನ ಸ್ವಭಾವ, ಅರಿವಿನ ಸ್ವಭಾವವೇ ನಿನ್ನ ಸ್ವಭಾವ. ಆ ಕಡೆ ಲಕ್ಷ್ಯ ಕೊಟ್ಟೆವ ನೀನು. ಎಲ್ಲಿ ಮನಸ್ಸು ಉದ್ಭವ ಆಗತ್ತೆ, ಎಲ್ಲಿ ಹೋಗಿ ಆಲೋಚನೆಗಳು ಮುಳುಗತ್ತೆ, ಅದೇ ಸದ್ವಸ್ತು ಇದೆ. ಈ ರೀತಿಯಾಗಿ ಅನುಸಂಧಾನ ಯಾವ ರೀತಿ ಆದ್ರೂ ಸರಿ, ನಿನಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿಯಾದ ಅನುಸಂಧಾನವನ್ನ ಮಾಡೋದು. ಇನ್ನ ಇದ್ರಲ್ಲಿ ಭಗವದ್ಗೀತೆಯಲ್ಲೂ ಹೇಳ್ತಾರೆ, ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಈ ಅಸತ್ತು ಏನ್ ನಾನಿದ್ದೀನಲ್ಲ, ನಾನೇ ಅಸತ್ತು. ಇದಕ್ಕೆ ಇರುವಿಕೆನೇ ಇಲ್ಲ. ಹೇಗಿದೆ ಇರುವಿಕೆ, ಎಲ್ಲಿದೆ ಇರುವಿಕೆ? ನಾನು ಒಂದು ದಿನ ಮೊದ್ಲು ಇರ್ಲೇ ಇರ್ಲಿಲ್ಲ, ನಾನು ಈಗ ಸುಮ್ನೆ ತೋರ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಿನ ಆದ್ಮೇಲೆ ಮರೆಯಾಗೇ ಬಿಡ್ತೀನಿ. ಇಡೀ ನಾನು, ದೇಹ, ಮನಸ್ಸು ಏನೇನ್ ಹೇಳ್ತೀನಿ, ಇಡೀ ನಾನು ವಾಶ್ ಔಟ್ ಆಗೋಗ್ತೀನಿ. ಜಗತ್ತಲ್ಲ ಏನೋ ನಾಮ ನಿಶಾನೆ ಉಳ್ಕೊಳ್ಳೋದೇ ಇಲ್ಲ ಸತ್ರೆ. ಮೊದ್ಲು ಇದ್ದ ನೀನ್ ಇರೋದಕ್ಕಿಂತ ಮೊದ್ಲು ಜಗತ್ತು ಅದು ಇದೆಲ್ಲ ಇತ್ತು. ಮತ್ ನಾನ್ ಬಂದ್ರೆ ನನಗೆ ಜಗತ್ತಿನ ಅನುಭವ. ನಿದ್ರೆಯಲ್ಲಿ ನನಗೆ ನಾನ್ ಇರ್ಲಿಲ್ಲ, ನನಗೆ ಜಗತ್ತಿನ ಅನುಭವ ಗೊತ್ತಿಲ್ಲ. ಜಗತ್ ಏನಾದ್ರೂ ಆಗಿರ್ಲಿ, ನನ್ನ ಅನುಭವ ಇಲ್ಲ. ಹಂಗಾದ್ರೆ ನಾನ್ ಬಂದ್ರೆ ಜಗತ್ತು, ನಾನಿದ್ರೆ ಜಗತ್ತು, ನಾನು ಹೋದ್ರೆ ಜಗತ್ತಿಲ್ಲ. ಇದಕ್ಕೇನೂ ಅಸ್ತಿತ್ವನೇ ಇಲ್ಲ. ಮೊದ್ಲು ಇರ್ಲಿಲ್ಲ, ಈಗ ಬರೀ ಕಾಣಿಸ್ಕೊತಿದೀನಿ, ಮುಂದೆ ಒಂದು ದಿನ ಮರೆ ಆಗ್ತೀನಿ. ಅದನ್ನೇ ಹೇಳ್ತಾರೆ ನಾಸತೋ ವಿದ್ಯತೆ. ಇದೇನಿದೆಯಲ್ಲ ಇದಕ್ಕೆ ಅಸ್ತಿತ್ವನೇ ಇಲ್ಲ, ನನಗೆ ಅಸ್ತಿತ್ವ ಇಲ್ಲ. ಈಗ ಏನ್ ಮಾತಾಡ್ತಾ ಇದ್ದೀನಿ, ನಾನು ಇದೀನಿ ಅಂತೀನಲ್ಲ, ಇನ್ನು ಕೆಲವು ವರ್ಷಗಳ ನಂತರ ನಾನು ಇರೋದಿಲ್ಲ, ನಾನೇ ಮರೆಯಾಗ್ತೀನಿ. ಅಸತ್ತಿಗೆ ಇರುವು ಎಂಬುದು ಯಾವಾಗಲೂ ಇಲ್ಲ. ಸದ್ವಸ್ತು ಅದಕ್ಕಿಲ್ಲ ಅನ್ನೋದೇ ಇಲ್ಲ. ಇದು ಹಿಂಗ್ ಹೋಗ್ತಾ ಇರುತ್ತೆ ಬರುತ್ತೆ. ಈ ಜೀವನ ಇವನ್ ಬಂದ, ಕಾಣಿಸ್ಕೊಂಡ, ಮರೆಯಾದ. ಆದ್ರೆ ಇದನ್ನೆಲ್ಲಾ ಅರಿತಿದ್ದೀನಲ್ಲ, ನನಗೆ ಗೊತ್ತಾಗ್ತಿದೆಯಲ್ಲ. ನನ್ನ ಅರಿವಿಗೆ ತಿರ್ಗಾ ಪುನಃ ನಾನು ಈ ಮನಸ್ಸು ಬುದ್ಧಿಗಳಿಂದಾನೇ ವಿಚಾರ ಮಾಡ್ತೀನಿ. ನಾನು ಇದೀನಿ, ನಾನು ಆತ್ಮವಸ್ತುವನ್ನ ಅರಿತಿದ್ದೀನಿ. ನಾನು ಸದ್ವಸ್ತು ಇದ್ದೀನಿ, ನಾನು ಸತ್ಯವಸ್ತು ಇದ್ದೀನಿ, ನಾನು ಇರುವಿನ ಸ್ವರೂಪ ನಾನಿದ್ದೀನಿ. ಇವು ಬಂದು ಬಂದು ಹೋಗ್ತಿದೆ. ಈ ಜೀವ ಅನ್ನೋನು ಇವನು ಹುಟ್ಟದ ಒಂದು ದಿನ, ಬಾಲ್ಯ, ಯೌವನ, ಮೊಪ್ಪು, ಸಾವು ಅನುಭವಿಸ್ತಾನೆ. ಇವನ್ ಹೋಗ್ತಾನೆ, ಇವನ್ ಮಾಡ್ತಾನೆ. ಇವನನ್ನ ನಾನು ಅರಿತೀನಿ. ನಾನು ಇವನನ್ನು ಅರಿಯುವ ಅರಿವು ನಾನು, ಇವನನ್ನು ಅರಿಯುವ ಇರುವು ನಾನು. ನನ್ನ ಆಧಾರದಲ್ಲೇ ಇದು ಕಾಣಿಸ್ಕೊಳ್ತಾ ಇರೋನು. ನನ್ನ ಆಧಾರದಲ್ಲಿ ಆಗ್ಲಿ ಮತ್ ಸತ್ಯ ಇದಾನ, ನನ್ನ ಆಧಾರದಲ್ಲಿ ಕಾಣಿಸ್ಕೊತಿದ್ದಾನೆ. ಅವನು ಸತ್ಯತ್ವವೇ ಇಲ್ಲ ಅವನಿಗೆ. ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಉದಾಹರಣೆ ಶಂಕರಾಚಾರ್ಯರದು. ಅವ್ರದ್ದು ಆ ಹಾವು ಇದೆಯಲ್ಲ, ಹಾವು ಮತ್ತೆ ಹಗ್ಗ, ಅದನ್ನ ಆ ದೃಷ್ಟಾಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದನ್ನ ನೋಡಿದ್ರೆ ನಮ್ ಬಗ್ಗೆ ನಮಗ್ ಗೊತ್ತಾಗತ್ತೆ. ಆ ಹಗ್ಗದಲ್ಲಿ ಹಾವಿದೆಯಲ್ಲ, ಆ ಹಾವು ಏನಾದ್ರು ಸತ್ಯ ಇದೆಯಾ? ಎಷ್ಟು ಸುಲಭವಾಗಿಲ್ಲ ಅನ್ಬಿಡ್ತೀವಿ. ನಾವು ಅದೇ ಇರೋದು. ಹೊರಗಡೆದನ್ನೆಲ್ಲ ಹೇಳ್ತೀವಿ, ನನ್ ಬಗ್ಗೆ ನೋಡೋದಿಲ್ಲ. ನಾನು ಹಾಗೆ ಇರೋದು. ಅದನ್ನೇ ಶಂಕರಾಚಾರ್ಯರು ಹೇಳೋದು, ಜೀವೋ ಬ್ರಹ್ಮ ಇವ ನಾ ಪರಹ. ಅದನ್ನೇ ಅವರು ಏನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವ ನಾ ಪರಹ. ಬ್ರಹ್ಮ ಸತ್ಯ, ಬ್ರಹ್ಮ ಒಂದೇ, ಆತ್ಮವಸ್ತು ಒಂದೇ ಸತ್ಯ ಇರೋದು. ಆ ಸದ್ವಸ್ತು, ಇರುವಿನ ಸ್ವರೂಪ, ಅರಿವಿನ ಸ್ವರೂಪ ಏನ್ ನಾನು ಇದೀನಲ್ಲ, ಅದೇ ಸತ್ಯವಾಗಿರೋದು. ಈ ಜೀವನ ನಾನು ಸತ್ಯ ಅಲ್ಲ. ಆ ಹಗ್ಗದಲ್ಲಿ ಹಾವು ಹೇಗಿದೆಯಲ್ಲ, ಹಾವುಗೇನಾದ್ರೂ ಅಸ್ತಿತ್ವ ಇದೆಯಾ? ಹಾವುಗೇನಾದ್ರೂ ಅಲ್ಲಿ ಏನಾದ್ರೂ ಸ್ವತಂತ್ರತೆ ಇದೆಯಾ? ಅದು ಬರೀ ಅಲ್ಲಿ ಕಾಣಿಸ್ತಿದ್ಯಾ? ನಿಜವಾಗ್ಲೂ ಇದೆಯಾ ಅದು? ಹಾವಿಗೆ ಹಗ್ಗದ ಅವಶ್ಯಕತೆ ಇದೆ, ಹಗ್ಗಕ್ಕೆ ಹಾವಿನ ಅವಶ್ಯಕತೆ ಇಲ್ಲ. ಹಗ್ಗ ಇದ್ರೆ ಅದು ಹಾವು ತಾನು ತೋರ್ಕೊಡುತ್ತೆ. ಹಗ್ಗಕ್ಕೆ ಹಾವಿಗೆ ಎಲ್ಲಿ ಸ್ವಾತಂತ್ರ್ಯತೆ ಇದೆ? ಮಡಿಕೆ ಮಣ್ಣನ್ನು ನೋಡಿ, ಆ ಲಕ್ಷ್ಯವನ್ನ ದೃಷ್ಟಾಂತವನ್ನು. ಮಡಿಕೆಗೆ ಮಣ್ಣಿನ ಅವಶ್ಯಕತೆ ಇದೆ, ಅದೇ ಮಣ್ಣಿಗೆ ಮಡಿಕೆ ಅವಶ್ಯಕತೆ ಇದೆಯಾ? ಹಾಗೆ ನಾನು ಸತ್ಯ ವಸ್ತು ಇದ್ದೀನಿ, ನನಗೆ ಜೀವನ ಅವಶ್ಯಕತೆ ಇಲ್ಲ, ದೇಹದ ಅವಶ್ಯಕತೆ ಇಲ್ಲ. ಅದಕ್ಕೆ ಮಹಾತ್ಮರು ಅಷ್ಟು ಆರಾಮ್ ಅವರಿಗೆ. ನಾವು ದೇಹದಿಂದನೇ ಅವ್ರನ್ನ ನೋಡ್ತೀವಲ್ಲ, ಅವರಿಗೆ ಕಾಯಿಲಾದ್ರು ಅವ್ರು ಹಂಗಿದ್ದಾರೆ, ಹಿಂಗಾಯ್ತು, ಅವ್ರು ಆ ರೀತಿ ಇದ್ರು, ಈ ರೀತಿ ಇದ್ರು, ಅವ್ರಿಗೆ ಅದು ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನುವ ಅನುಭವದಲ್ಲಿರೋರಿಗೆ ಅದ್ ಹೇಗೆ ಅಸ್ತಿತ್ವ ಇರುತ್ತೆ? ಅದಕ್ಕೆ ಅವ್ರು ಯಾಕೆ ಅದಕ್ಕೆ ಮಹತ್ವ ಕೊಡ್ತಾರೆ? ಹಾಗೆ ನನಗೂನು ಆ ಹಗ್ಗದಲ್ಲಿ ಹಾವು ಹೇಗಿದೆಯೋ ಹಾಗೆ ಈ ಜೀವನವೇ. ಇವನಿಗೆ ಏನೂ ಅಸ್ತಿತ್ವ ಇಲ್ಲ. ಹೇಗೆ ಮಡಿಕೆಗೆ ಏನು ಅಸ್ತಿತ್ವವಿಲ್ಲವೋ ಮಣ್ಣಿನ ಆಧಾರದಲ್ಲಿ ಕಾಣಿಸ್ತಿದೆ, ಹಾಗೆ ಇರುವಿನ ಆಧಾರದಲ್ಲಿ ಈ ಜೀವ ನಾನು ಅಂತ
ಕಾಣಿಸ್ತಾ ಇದ್ದೀನಿ, ನಿಜವಾಗ್ಲೂ ಅಸ್ತಿತ್ವ ಇಲ್ಲ. ದೇಹಕ್ಕೆ ಅಸ್ತಿತ್ವ ಇಲ್ಲ, ಮನಸ್ಸಿಗೂ ಅಸ್ತಿತ್ವ ಇಲ್ಲ. ತುಂಬಾ ಮಹತ್ವ ಕೊಟ್ಟು ನಾನೇ ವಿಪರೀತ ತಲೆಗೆ ಹಾಕೊಂಡಿರೋದು. ಏನೇನು ಅಸ್ತಿತ್ವ ಇಲ್ಲ. ನಾನು ಇರುವಿನ ಸ್ವರೂಪ, ಆರಾಮಿರೋರು ನಾನು. ಆಧಾರವಾಗಿ ಈ ಹಗ್ಗ ಇದೆ, ಅದಕ್ಕೇನಾದ್ರೂ ಅವಶ್ಯಕತೆ ಇದೆಯಾ? ಈಗೇನಾದ್ರೂ ಆ ಹಾವು ತುಂಬಾ ತಪಸ್ಸನ್ನ ಮಾಡಿ, ತುಂಬಾ ಧ್ಯಾನವನ್ನ ಮಾಡಿ ಆ ಹಗ್ಗದ ಅನುಭವ ಆಗ್ಬೇಕಾಗಿದೆಯಾ ಅದಕ್ಕೆ? ಅದೇನಾದ್ರೂ ಸತ್ಯ ಇದೆಯಾ? ಮೊದಲು ಅದು ಸತ್ಯನೇ ಇಲ್ಲ. ನಾನು ಎಷ್ಟೊಂದು ಅಂತೀನಲ್ಲ, ಅಯ್ಯೋ ನನಗೆ ಜೀವ, ನಾನು ಅಲ್ಪ ಇದ್ದೀನಿ, ನನ್ಗೇನೂ ಸಾಧನೆಗಳು ಬರ್ತಿಲ್ಲ, ನಾನು ಬಹಳ ದುರ್ಬಲ, ನನ್ ಗುರು ಭಕ್ತಿ ಮಾಡಕ್ಕಾಗಲ್ಲ, ಶ್ರವಣ ಮಾಡಕ್ಕಾಗಲ್ಲ, ನನಗೆ ಚಿಂತನ ಬರ್ತಿಲ್ಲ, ಎಲ್ಲಾ ಮಾತಾಡ್ತಾ ಇರೋದು ಅದು ಹಾವು. ಆ ಹಾವು ಇದೆಯಲ್ಲ, ಆ ಹಾವಿನ ದೃಷ್ಟಾಂತ ಇದೆಯಲ್ಲ, ಹಾವು ಏನೇನ್ ಮಾತಾಡತ್ತಲ್ಲ, ಅದಕ್ಕೂ ಹಗ್ಗಕ್ಕೂ ಏನಾದ್ರು ಸಂಬಂಧ ಇದೆಯಾ? ಹಾಗೆ ನಾನಿಲ್ಲಿ ಜೀವನಾಗಿ ಏನೇನ್ ಮಾತಾಡ್ತೀನಿ, ಬಡಬಡಿಸ್ತೀನಿ, ದೇವ್ರ ಬಗ್ಗೆ, ಬ್ರಹ್ಮದ ಬಗ್ಗೆ, ಎಲ್ಲಾದ್ರ ಬಗ್ಗೆ ಮಾತಾಡ್ತೀನಲ್ಲ, ಎಲ್ಲಾ ಭ್ರಾಂತಿಲೆ. ಯಾವಾಗ ಹಾವು ಅಂತ ನನಗೆ ಭ್ರಾಂತಿ ಆಯ್ತು, ಇನ್ನಾದ್ರ ಬಗ್ಗೆ ಭಯ ಪ್ರಾರಂಭ ಆಗತ್ತಲ್ಲ. ಓ ಅಂತ ಹಾವು, ಇಂಥ ಹಾವು, ಹಾಗ್ ಮಾಡತ್ತೆ, ಹೀಗ್ ಮಾಡತ್ತೆ. ಹಾಗೆ ನಾನು ಜೀವ ನಾನು ಅನ್ನುವ ಭ್ರಮೆ ಮಾಡ್ತಲ್ಲ, ಆ ಭ್ರಮೆಯಿಂದನೇ ನಾನು ಇಂಥ ದೇಹ, ನಾನು ಇಂಥವಳು, ಇಂಥ ಮನೆಯವರು, ಇಂಥದಿದೆ, ನನಗೆ ಕಾಮಕ್ರೋಧಾದಿಗಳಿದೆ, ವಯಸ್ಸಾಗಿದೆ, ಕಾಯಿಲೆ ಆಗಿದೆ, ಏನೇ ನೀನೆಲ್ಲಾ ಮಾತಾಡ್ತೀನಿ, ಎಲ್ಲಾ ಭ್ರಾಂತಿ ಒಳಗಡೆ. ಯಾವಾಗ ಹಾವು ಅನ್ನುವ ಭ್ರಾಂತಿ ಬಂತೋ ಹಾಗೇನೆ ಅದನ್ನ ಅವ್ರು ಶಂಕರಾಚಾರ್ಯ ಬ್ರಹ್ಮ ಸತ್ಯಂ, ಬ್ರಹ್ಮ ಒಂದೇ ಸತ್ಯ ಇರೋದು, ಈ ಜೀವ ಏನೂ ಸತ್ಯ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಜಗತ್ತಂದ್ರೆ ನಾನಿದ್ರೆ ಜಾಗ, ಜಗತ್ತು ಎಲ್ಲ. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ನಾನಿದ್ರೆ ಜಗತ್ತು, ನನಗದು ಅನ್ಸಲ್ಲ. ನಾನಿಲ್ಲ ಅಂದ್ರೂ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ನಾನೊಬ್ಬ ಮಲ್ಬಿಟ್ಟಿದ್ರೆ ಜಗತ್ತು ಮಲ್ಗತ್ತಾ? ಯಾಕೆಂದ್ರೆ ನಾನ್ ಚಿಂತನನೇ ಮಾಡಿಲ್ಲ. ಮಹಾತ್ಮರು ಹೇಳ್ತಿದ್ದಾರೆ, ನೀನಿಲ್ಲದೊಡೆ ನಮ್ ತೋರದಾಗಿ. ರಮಣ ಮಹರ್ಷಿಗಳು, ಶಂಕರಾಚಾರ್ಯ ಎಲ್ಲರೂ ಹೇಳೋದು. ನಿನಗೆ ಎಚ್ಚರನೇ ಆಗ್ಲಿಲ್ಲ, ಜಗತ್ತನ್ನ ಒಂದ್ ಕಲ್ಪನೆ ಇದೆಯಾ ನಿನಗೆ? ನೀನ್ ನಿದ್ರೆ ಮಾಡ್ತಿದ್ಯಾ, ಜಗತ್ತೇನಾರು ಗೊತ್ತಿದ್ಯಾ ನಿನಗೆ? ತಿರ್ಗಾ ಎಚ್ಚರದಲ್ಲಿ ಬಂದ್ ಬಡ್ಬಡ್ಸೋದು, ನಾನ್ ಇರ್ಲಿಲ್ಲ ಅಂದ್ರೆ ಇವರೆಲ್ಲಾರು ಅವರೇ. ಎಲ್ಲಿ ಬಂದ್ ಮಾತಾಡ್ತಾ ಇರೋದು? ಭ್ರಮೆಯಲ್ಲೇ ಮಾತಾಡ್ತಾ ಇರೋದು. ನಿದ್ರೆಯಲ್ಲೇ ಅನುಭವ ಇದೆಯಾ? ಹಾಗೆ ಜೀವೋ ಬ್ರಹ್ಮ ಇವ ನಾಪರಹ. ಈ ಜೀವ ಅಂತ ಏನ್ ನೀನ್ ಕಾಣಿಸ್ತಾ ಇದೆಯಲ್ಲ, ನೀನು ಜೀವನೇ ಅಲ್ಲ. ನೀನ್ ಇರೋದೇ ಆ ಸದ್ವಸ್ತು, ನೀನ್ ಇರೋದೇ ಇರುವಿನ ವಸ್ತು. ಈ ರೀತಿಯಾದ ಅನುಸಂಧಾನವನ್ನ ಮಾಡು. ಆ ಹಾವು ಹಗ್ಗದ ದೃಷ್ಟಾಂತವನ್ನ ನೋಡು. ಆ ಹಗ್ಗದಲ್ಲಿ ಏನಾದ್ರೂ ಆಗಿದೆಯಾ ಪರಿವರ್ತನೆ? ಏನಾದ್ರೂ ಅಲ್ಲಿ ಬದಲಾವಣೆ ಆಗಿದ್ಯಾ? ನಾನೀಗ ಆತ್ಮಜ್ಞಾನವನ್ನ ಪಡಿತೀನಿ, ಈ ಜೀವ ಅನ್ನೋನು ಇವನೇನಾದ್ರು ಶುದ್ಧ ಆಗಿ ಏನಾರು ಆಗ್ತಾನ ಇವನು? ಅಲ್ಲಿ ಹಾವನ್ನದೇ ಇಲ್ವೇ ಇಲ್ಲ. ಅಲ್ಲಿ ಭ್ರಾಂತಿ ಇದೆ. ಅಲ್ಲಿ ಹಾವನ್ನದೇನಾರು ಇದೆಯಾ ಹಗ್ಗದಲ್ಲಿ? ಬರೀ ಕಾಣಿಸ್ತಾ ಇರೋದು, ಬರೀ ಭ್ರಮೆ ಇದೆ. ಇದನ್ನ ಅಜಾತವಾದ ಅಂತಾರೆ. ಇದೇ ಅತ್ಯಂತ ಶ್ರೇಷ್ಠ, ಅಂತಿಮವಾದ ಸತ್ಯ. ಉತ್ತಮೋತ್ತಮರಿಗೆ ಇದು ದರ್ಶನ. ಇದು ಏನೂ ನಡೆದೇ ಇಲ್ಲ, ಸುಮ್ನೆ ನಡೆದಿದೆ ಅಂತ ಭ್ರಾಂತಿ. ಇದನ್ನೇ ಗೌಡಪಾದರ ಅಜಾತವಾದ ಅಂತ ಅವ್ರದ್ದು. ಏನೂ ನಡೆದೇ ಇಲ್ಲ, ಸುಮ್ನೆ ಎಲ್ಲ ಭ್ರಾಂತಿ ಮಾಡ್ಕೊಂಡಿರೋದು ನೀನು. ಏನಾದ್ರು ನಡೆದಿದ್ರೆ ಅದಕ್ಕೇನಾದ್ರು ಒಂದ್ ಪರಿಹಾರ ಹೇಳೋಣ. ಈಗ ಹಾವು ಅಂತ ನೀನು ಭ್ರಮಿಸಿದ್ಯೋ, ನಿಜವಾಗ್ಲೂ ಅಲ್ಲಿ ಹಾವು ಏನಾದ್ರು ಇದೆಯಾ ಅಲ್ಲಿ? ಹಾಗೆ ಜೀವ ಅಂತ ಬರೀ ಭ್ರಮಿಸಿದ್ಯಾ, ಏನೋ ನಡೆದೇ ಇಲ್ಲ. ಅಲ್ಲಿರೋದೇ ಆಧಾರವಾಗಿ ಹಗ್ಗ ಇದೆ. ಹಾಗೆ ನನ್ನ ಅಸ್ತಿತ್ವದಲ್ಲಿ ನಾನು ಆ ಅರಿವಿನ ಸ್ವರೂಪ, ಇರುವಿನ ಸ್ವರೂಪನೇ ನಾನಿರೋದು. ಏನು ನಡೆದಿಲ್ಲ, ಜೀವ ಅನ್ನೋನಿಲ್ಲ, ಏನಿಲ್ಲ. ಕೂತಿದೀನಿ, ಮಾಡಿದೀನಿ, ಅಂತವನು ಇಂಥವ್ನು, ಏನೇನ್ ಭ್ರಮೆ ಮಾಡ್ತಿಯಲ್ಲ, ಎಲ್ಲಾ ಭ್ರಮೆ ಒಳಗಡೆ. ಹೆಂಗೆ ಆ ಹಾವಿನ ಭ್ರಮೆ ಬಂತಲ್ಲ, ಈ ಹಾವಿನ ಭ್ರಮೆಯಿಂದ ನೀನ್ ಹಂಗೆಲ್ಲಾ ಬಡ್ಬಡಿಸ್ತಿದ್ಯಾ. ಜೀವ ನಾನು ಅಂತ ಭ್ರಮೆ ಇದೆಯಲ್ಲ, ಅದ್ರಿಂದ ಇದೆಲ್ಲವನ್ನು ಬಡ್ಬಡಿಸ್ತಿದ್ಯಾ. ಇದಕ್ಕೇನೂ ಅಸ್ತಿತ್ವ ಇಲ್ಲ. ನಾನು ಯಾವಾಗ್ಲೂ ಇರುವಂತವನು, ನಾನು ಸದ್ವಸ್ತು, ನನ್ನ ಆಧಾರದಲ್ಲಿ ಇದೆಲ್ಲ ಕಾಣಿಸ್ತಿದೆ. ಈ ರೀತಿಯಾಗಿ ಅನುಸಂಧಾನ ಯಾರು ಚಿಂತನವನ್ನ ಮಾಡ್ತಾರೆ, ದೇಹ ಸಶಕ್ತ, ಮನಸ್ಸು ಸಶಕ್ತ. ಯಾವುದು ಈ ಪ್ರಪಂಚದ ಯಾವುದು ಏನು ಅಂಟೋದೇ ಇಲ್ಲ. ಈ ರೀತಿಯಾದ ಜ್ಞಾನ ಚಿಂತನವನ್ನೇ ಮಾಡ್ಬೇಕು. ದುರ್ಬಲವಾದ ನಾನು ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದು ನಮ್ಮನ್ನ ಇನ್ನೂ ದುರ್ಬಲವನ್ನಾಗಿ ಮಾಡುತ್ತೆ. ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ